ನಿಮ್ಮ ಮನೆ ಮಗಳು ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನೀವು ಮಾಡಬೇಕಾಗಿರುವಂತದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡಬಹುದು. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸಬೇಕಂತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನ ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸಬಹುದು. ಸೊ ಅದರ ಜೊತೆಗೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಕಡೆ ಟ್ರೆಂಡ್ ಆಗ್ತಾ ಇರುವಂತ ರೀಲ್ಸ್ ಗಳಾಗಿರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಇದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಸೊ ಏನಪ್ಪಾ ಅಂದ್ರೆ, ಒಂದು ಕಾಲ ಇತ್ತು ಫೇಸ್ಬುಕ್ ಅಲ್ಲಿ ಸಾಕಷ್ಟು ಜನ ಬರೀ ಫೇಸ್ಬುಕ್ ಅಂತ ಹೋಗ್ತಾ ಇದ್ವಿ. ಸೊ ಫೇಸ್ಬುಕ್ ಇಂದ ಯಾವಾಗ ಕಾಲ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಯ್ತು, ಮಧ್ಯಕ್ಕೆ ಟಿಕ್ ಟಾಕ್ ಬಂದ್ ಹೋಯ್ತು ಗೊತ್ತೇ ಆಗ್ಲಿಲ್ಲ. ಸೊ ಇವಾಗ ಒಂಥರ ಎರಾ ಚೇಂಜ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಮುಂಚೆ ಎಲ್ಲ ಸಾಕಷ್ಟು ಫೇಮಸ್ ಆಗಿತ್ತು ಫೇಸ್ಬುಕ್. ಸೊ ಎಲ್ಲರೂ ಕೂಡ ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ರು. ಸೊ ಇತ್ತೀಚೆಗೆ ಎಲ್ಲ ಯೂತ್ಸ್, ಎಲ್ಲ ಜನರೇಷನ್ ಅವರು ಇನ್ಸ್ಟಾಗ್ರಾಮ್ ಹಿಡ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಫ್ಯೂಚರ್ ಜನರೇಷನ್ ನೋಡೋದಾದ್ರೆ ಅವ್ರಿಗೆ ಸ್ನ್ಯಾಪ್ ಚಾಟ್ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಏನಪ್ಪಾ ಸ್ನ್ಯಾಪ್ ಚಾಟ್ ಅಂತಂದ್ರೆ, ಸೊ ಒಬ್ರಿಗೊಬ್ರಿಗೆ ಫೋಟೋ ಕಳ್ಸೋದು. ಸೊ ದಿನನಿತ್ಯದಲ್ಲಿ ನಿಮ್ಮ ಜೀವನದಲ್ಲಿ ಏನೇನ್ ಆಗ್ತಿದೆ ಅದನ್ನ ಫೋಟೋ ಹೊಡೆದ್ಬಿಟ್ಟು ಸೊ ಕಳ್ಸಿದ್ರೆ ಸ್ಟ್ರೀಕ್ಸ್ ಅಂತ ಆಗುತ್ತೆ. ಅಂದ್ರೆ ಒಂದು ದಿನಕ್ಕೆ ಸೊ ಇಬ್ರು ಕಳಿಸಿದ್ದಾರೆ ಅಂತಂದ್ರೆ ಒಂದು ಸ್ಟ್ರೀಕ್ ಅಂತ ಆಗುತ್ತೆ. ಸೊ ಅದೇ ರೀತಿ ಎಷ್ಟು ಸ್ಟ್ರೀಕ್ ನ ಮೇಂಟೈನ್ ಮಾಡ್ತಾರಪ್ಪ ಅನ್ನೋದ್ರ ಮೇಲೆ ಸೊ ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟ್ರೀಕ್ ಇಂದ ಏನ್ ಯೂಸ್ ಅಂತ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಫಾಲೋಸ್ ಇಂದ ಕೂಡ ಏನು ಯೂಸ್ ಇಲ್ಲ. ಬಟ್ ಏನೋ ಒಂಥರ ಪ್ರೆಸ್ಟೀಸ್ಗೋಸ್ಕರ ಮೇಂಟೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಸ್ಟ್ರೀಕ್ಸ್ ಗಳ ಕಾಲ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಏನೇನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಏನೆಲ್ಲ ಚೇಂಜಸ್ ಆಗ್ಬೋದು ಹೇಳಕ್ಕಾಗಲ್ಲ. ಸೊ ಇವತ್ತು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋಣ. ಸೊ ನಿಮ್ಮಲ್ಲೂ ಕೂಡ ಮಕ್ಕಳು ರೀಲ್ಸ್ ನೋಡ್ತಾರೆ, ಹಾಗೆ ಅವಾಗ್ಲೂ ಕೂಡ ಮೊಬೈಲ್ ಇಟ್ಕೊಂಡಿರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಮಾತಾಡಿಸಿ, ಹಾಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ, ನಿಮ್ಮ ಒಂದು ಅನಿಸಿಕೆ ಏನು? ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ? ಸಾಕಷ್ಟು ಮಕ್ಳು ಯೂಸ್ ಮಾಡ್ತಾರೆ, ಸೊ ಯೂಸ್ ಮಾಡಿದ್ರೆ ತುಂಬಾ ಕೆಟ್ಟ ಹೋಗ್ತಾರೆ, ಸೊ ಆ ರೀತಿ ಅಂತ ಅನ್ಸುತ್ತಾ, ಅಥವಾ ನಿಮ್ಗೆ ಸೋಷಿಯಲ್ ಮೀಡಿಯಾ ಒಳ್ಳೇದು ಅಂತ ಅನ್ಸುತ್ತಾ? ಸೊ ನಿಮ್ಮ ಅನಿಸಿಕೆನ ಖಂಡಿತವಾಗ್ಲೂ ಕಾರ್ಯಕ್ರಮದ ಮುಖಾಂತರ ಹಂಚ್ಕೋಬಹುದು. ಹಾಗೆ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ? ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತಂದ್ರೆ ಯಾವ್ಯಾವ ಸೋಷಿಯಲ್ ಮೀಡಿಯಾ ನೀವು ಯೂಸ್ ಮಾಡ್ತೀರಾ? ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸ್ನ್ಯಾಪ್ ಚಾಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ ಟಾಕ್ ಅಂತೂ ಇವಾಗ ಬ್ಯಾನ್ ಆಗಿದೆ. ಸೊ ಆ ರೀತಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿದೆ. ಸೊ ಆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳನ್ನ ನೀವು ಯೂಸ್ ಮಾಡ್ತೀರಾ? ಸೊ ನಿಮ್ಗೆ ಅದೆಲ್ಲ ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಈ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅಂತ. ನಮಸ್ತೆ ಮನೋಜ್ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಕೊಕ್ನೂರು ಗ್ರಾಮ ಆಂಜನೇಯ ಸ್ವಾಮಿಯಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ನಾವು ಇವಾಗ ಸ್ಕೂಲ್ ಓದ್ತಾ ಇದ್ವಿ. ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ನಾವು ಈ ಸಲ ಫೈನಲ್ 10th ಸ್ಟ್ಯಾಂಡರ್ಡ್. ಫೈನಲ್ ಇಯರ್ 10th ಸ್ಟ್ಯಾಂಡರ್ಡ್. ಹಾ ಮೇಡಮ್. ಓಕೆ, ಈ ಸಲ 10th ಸ್ಟ್ಯಾಂಡರ್ಡ್ ಅಥವಾ 10th ಮುಗಿಯೋಕ್ ಬಂದಿದೆಯಾ ನಿಮ್ದು? ಈ ಸಲ 10th ಮುಗಿಯೋಕ್ ಬಂದಿದೆ. ಮುಗಿಯೋಕ್ ಬಂದಿದೆ. ಸೊ ತಯಾರಿ ಎಲ್ಲ ಜೋರ್ ನಡೆದಿದೆ ಹಾಗಾದ್ರೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ದು? ಹಾ, ಚೆನ್ನಾಗಿದೆ ಮೇಡಮ್. ಸೊ ಎಲ್ಲ ಓದ್ಕೊಂಡಿದ್ರಾ ನೀವು? ಹಾ. ಸೊ ಏನಾದ್ರು ಟಾರ್ಗೆಟ್ ಅಂತ ಹಾಕೊಂಡಿದ್ರಾ ಇಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂತ? ಹಾ ಮೇಡಮ್, ಇದೆ 90 above 95. ವಾವ್, ಸೂಪರ್, ಒಳ್ಳೆ ಟಾರ್ಗೆಟ್ ಅನ್ನ ಹಾಕೊಂಡಿದ್ರಾ. ಸೊ ಅನ್ಕೊಂಡಿರೋದೆಲ್ಲ ನೆರವೇರ್ಲಿ. ಸೊ ಎಷ್ಟು ಗಂಟೆ ಓದ್ತೀರಾ ನೀವು ದಿನಕ್ಕೆ? ನಾವು ದಿನಕ್ಕೆ ಏನಿಲ್ಲ, ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಹಂಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನಾಕ್ಸ್ ತಿಂದು, ಓಕೆ, ಆಮೇಲೆ ಸ್ವಲ್ಪ ಹಂಗೆ ಮಮ್ಮಿ ಜೊತೆ ಸ್ವಲ್ಪ ಮಾತಾಡಿ ಆಟಾಡಿ ನೆಕ್ಸ್ಟ್ ಹಂಗೆ ಕೂತ್ಕೊಂಡ್ರೆ ಲಾಸ್ಟ್ ಫೈನಲ್ 9:30 ಮಟ್ಟ ಓದಿ, ಓಕೆ, ಆಮೇಲೆ ಊಟ ಮಾಡಿ ಮತ್ತೆ 9:30 11 ಲಾಸ್ಟ್ 11:15. ಓಕೆ. ಸೊ ಇಷ್ಟೊತ್ತು ಓದ್ತೀರಾ. ಸೊ ಟೋಟಲ್ ಆಗಿ ನಿಮ್ಮ 10ನೇ ಕ್ಲಾಸಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಮಜಾ ಮಾಡೋದಾಗಿರ್ಬೋದು, ಸೊ ಪೇರೆಂಟ್ಸ್ ಎಲ್ಲ ಪ್ರೆಷರ್ ಹಾಕೋದಾಗಿರ್ಬೋದು, ಟೀಚರ್ಸ್ ಹೇಳೋದಾಗಿರ್ಬೋದು. ಸೊ ಟೋಟಲ್ ಆಗಿ ನಿಮ್ಮ 10ನೇ ಕ್ಲಾಸ್ ನಿಮ್ಗೆ ಹೆಂಗಿತ್ತು ಅನುಭವ? ತುಂಬಾ ಚೆನ್ನಾಗಿದೆ ಮೇಡಮ್. ಇಂತ ಮೆಮೊರಿ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಓಕೆ. ನಿಮ್ ಸ್ಕೂಲ್ ಮೆಂಟ್ ಹೆಂಗಿತ್ತು ಮೇಡಮ್? ನಮ್ದು ಕೂಡ ತುಂಬಾ ಚೆನ್ನಾಗಿತ್ತು. 10th ಸ್ಟ್ಯಾಂಡರ್ಡ್ ಅಂದ್ರೇನೆ ಸ್ವಲ್ಪ ಪ್ರೆಷರ್ ಕೂಡ ಇರುತ್ತೆ, ಅದರಲ್ಲೂ ಕೊನೆ ವರ್ಷ ಅನ್ನೋಂಥ ಖುಷಿ ಕೂಡ ಇರುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ 10th ಸ್ಟ್ಯಾಂಡರ್ಡ್. ಓಕೆ, ಸೂಪರ್. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಮ್ಮ 10th ಸ್ಟ್ಯಾಂಡರ್ಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನೀವಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ? ಹಾ ಮೇಡಮ್, ಅಂದ್ರೆ ಅಣ್ಣ ಇದ್ದಾನೆ, ಹಂಗೆ ಅಣ್ಣನ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಅಷ್ಟೇ. ಹಂಗೆ ಸ್ವಲ್ಪ ಅವ್ರದ್ದೆಲ್ಲ ಯೂಸ್ ಮಾಡ್ತೀರಾ? ಓಕೆ. ಯಾವ್ದು ಇಷ್ಟ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ? ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವ್ದು? ನಮ್ ಫೇವರೇಟ್ ಅಂದ್ರೆ ಇನ್ಸ್ಟಾಗ್ರಾಮ್. ರೀಲ್ಸ್ ನೋಡ್ತಾ ಇರ್ತೀರಾ? ಹಾ ಮೇಡಮ್. ಸೊ ಟ್ರೆಂಡಿಂಗ್ ಆಗಿರೋ ರೀಲ್ಸ್ ಯಾವ್ದಾರ ಒಂದು ಹಾಡು ಹೇಳಿ ನೋಡೋಣ ಇವಾಗ. ಟ್ರೆಂಡಿಂಗ್ ಅಲ್ಲಿ ಇರೋದ? ಹಾ. ಹೂವನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಸೊ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು ಇವಾಗ. ಹಾ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಮನೋಜ್ ಅವರೇ? ಹಾ ಮೇಡಮ್, ನಮ್ ಫ್ರೆಂಡ್ಸ್ಗೆ, ಹಾ, ಮತ್ತೆ ನಮ್ಮ ಮಮ್ಮಿ ಅವ್ರಿಗೆ, ಓಕೆ, ಮತ್ತೆ ನಮ್ಮ ಸ್ಕೂಲ್ ಟೀಚರ್ಸ್ ಅಂಡ್ ಅವರ್ ವಿಲೇಜ್. ಓಕೆ.
ಸೊ ನಿಮ್ಮ ಎಲ್ಲ ಬಂಧು ಬಾಂಧವರು ನಿಮ್ಮ ಹೆಸರು ಹೇಳಿದ್ರಲ್ಲ, ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಆಗಿ ಶುಭ ಸಂಜೆ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮನೋಜ್ ಅವರೇ. ಎಕ್ಸಾಮ್ ತುಂಬಾ ಚೆನ್ನಾಗಿ ಮಾಡಿ, ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡ್ತೀರಿ. ಬಾಯ್. ಎಸ್, ಅವರು ಕೂಡ ಕರಿಮಣಿ ಮಾಲೀಕ ನೀನೆಲ್ಲ ಅಂತ ಹಾಡನ್ನ ಹೇಳಿದ್ರು. ಸೊ ಫುಲ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಕೇಳಿಸ್ಕೊಳ್ತಾ ಇರ್ತೀರಾ, ನೀವೆಲ್ಲ ರೀಲ್ಸ್ ನೋಡ್ತೀರಾ ಅಂತಂದ್ರೆ ಕೇಳಿಸ್ತಿರುತ್ತೆ ಆ ಸಾಂಗ್ಗೆ ಒಂದೊಂದು ಟೈಮಲ್ಲಿ ಒಂದೊಂದು ಸಾಂಗ್ ಫುಲ್ ಟ್ರೆಂಡ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಕೂಡ ರೀಲ್ಸ್ ಅಂತಂದ್ರೆ ಹಳೇ ಸಾಂಗ್ಗಳು ಜಾಸ್ತಿ ಟ್ರೆಂಡ್ ಆಗುವಂಥದ್ದು. ಅಂದ್ರೆ ಯಾವುದೋ ಕಾಲದಲ್ಲಿ ಮರ್ತೋಗ್ಬಿಟ್ಟಿರುತ್ತೆ ತಮಗೆ ಆ ಸಾಂಗು, ಬಟ್ ಈಗ ಅದನ್ನ ಇನ್ನೇನೋ ಮ್ಯಾಶಪ್ ಮಾಡಿಬಿಟ್ಟು, ಸೊ ಈಗ ಅದರ ಡೈಲಾಗ್ಸ್ಗಳನ್ನೆಲ್ಲ ಮ್ಯಾಶಪ್ ಮಾಡಿಬಿಟ್ಟು, ಸೊ ಏನೇನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿಬಿಟ್ಟು ಹಾಕ್ತಿರ್ತಾರೆ. ಒಂಥರ ಎಂಟರ್ಟೈನಿಂಗ್ ಅಂತಾನೆ ಹೇಳ್ಬೋದು. ಸೊ ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವ್ರು, ಹೇಗಿದ್ದೀರಾ? ಮೇಡಮ್ ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಆರಾಮಿದ್ದೀನಿ ಮೇಡಮ್. ನೀವು ಮೇಡಮ್? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ದು ಇದೆಯಾ ಸೋಷಿಯಲ್ ಮೀಡಿಯಾ ಯಾವ್ದಾದ್ರು? ಹಾ, ಗೊತ್ತಿದೆ ಮೇಡಮ್. ಯಾವ್ದಿದೆ? ಫೇಸ್ಬುಕ್. ಫೇಸ್ಬುಕ್ ಇದೆ. ಏನ್ ಮಾಡ್ತೀರಾ ಫೇಸ್ಬುಕ್ ಅಲ್ಲಿ? ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಯಾವಿಲ್ಲ ಮೇಡಮ್, ಬರೀ ಫೇಸ್ಬುಕ್ ಅಷ್ಟೇ ನೋಡೋದು ಮೇಡಮ್. ಓಕೆ, ಫೇಸ್ಬುಕ್ ಅಲ್ಲಿ ಏನ್ ಮಾಡ್ತೀರಾ ನೀವು? ಫ್ರೆಂಡ್ಸ್ ಆಡ್ ಮಾಡ್ಕತ್ತೀವಿ ಮೇಡಮ್. ಫ್ರೆಂಡ್ಸ್ ಎಲ್ಲ ಆಡ್ ಮಾಡ್ತೀರಾ? ಓಕೆ, ಸೂಪರ್. ಸೊ ಹೇಳಿ ನಿಮ್ ಕಡೆ ಅವ್ರನ್ನೆಲ್ಲ ಹೇಳ್ಕೊಂತೀನಿ ಮೇಡಮ್ ಈ ಕಡೆ. ಓಕೆ, ಸೊ ಹೇಳಿ ವಿನಯ್ ಕುಮಾರ್, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಟಿವಿನವ್ರಿಗೆಲ್ಲರೂ ಶುಭಾಶಯ ಮೇಡಮ್. ಶುಭ ಸಂಜೆ. ಓಕೆ, ಸೊ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ. ಓಕೆ, ಸೊ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ವಿನಯ್ ಕುಮಾರ್ ಅವರ ಕಡೆಯಿಂದ ಶುಭ ಸಂಜೆ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕರೆ ಮಾಡ್ತೀರಿ. ಬಾಯ್. ಎಸ್, ಅವರು ಕೂಡ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಅಷ್ಟೇ ಯೂಸ್ ಮಾಡ್ತೀನಿ ಅಂತ. ಸೊ ಒಬ್ಬೊಬ್ಬರಿಗೆ ಅಂದರೆ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನ ಅಂದರೆ ಇತ್ತೀಚೆಗೆ ನೋಡ್ತಾ ಇರೋಂಥ ಈ 7th ಸ್ಟ್ಯಾಂಡರ್ಡ್ 6th 5th, ಸೊ ಈ ಮಕ್ಕಳೆಲ್ಲ ಇತ್ತೀಚೆಗೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಸ್ನ್ಯಾಪ್ಚಾಟ್ ಅಂತಲೇ ಹೇಳ್ಬೋದು. ಜನರಲ್ ಆಗಿ ನೋಡೋದಾದ್ರೆ ಸೊ ಒಂದೊಂದು ಜನ್ರೇಷನ್ಗೆ ಒಂದೊಂದು ಸೋಷಿಯಲ್ ಮೀಡಿಯಾ ಇಷ್ಟ ಆಗ್ತಿರುತ್ತೆ. ಅಂದರೆ ಇವಾಗೆಲ್ಲ ಸ್ವಲ್ಪ ಎಲ್ಡರ್ ಜನ್ರೇಷನ್ ಎಲ್ಲರೂ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಯೂತ್ ಆಗಿರ್ಬೋದು, ಟೀನ್ಸ್ ಆಗಿರ್ಬೋದು, ಸೊ ಇವರೆಲ್ಲ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಕಡೆ ಒಲವು ಜಾಸ್ತಿ ಇದೆ. ಅದರಲ್ಲೂ ರೀಲ್ಸ್ ಕಡೆಗೆ ಸಾಕಷ್ಟು ಒಲವಿದೆ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಜನರೇಷನ್ಗೆ ತಕ್ಕಂಗೆ ಸೋಷಿಯಲ್ ಮೀಡಿಯಾ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಅನಿಸಿಕೆ ಏನು ಸೋಷಿಯಲ್ ಮೀಡಿಯಾದಲ್ಲಿ? ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ? ಸೊ ನೀವೆಲ್ಲ ನೋಡೋದಕ್ಕೆ ಏನು ಇಷ್ಟಪಡ್ತೀರಾ? ಸೊ ರೀಲ್ಸ್ಗಳಂದ್ರೆ ಯಾವ ರೀತಿ ರೀಲ್ಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ರೀಲ್ಸ್ ಎಲ್ಲ ಒಂದ್ ಕಡೆಗಾದ್ರೆ ಪೋಸ್ಟ್ಗಳು, ಫಾಲೋವರ್ಸ್ಗಳು, ಫಾಲೋಯಿಂಗ್ಗಳು ಅದರದೆಲ್ಲ ಒಂದು ಡಿಫ್ರೆಂಟ್ ಕ್ರೇಜ್ ಅಂತಾನೆ ಹೇಳ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದರೆಲ್ಲದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು, ನಿಮ್ಮ ಅನಿಸಿಕೆನ ಹಂಚ್ಕೋಬಹುದು. ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಾನ್ ಮೇಡಮ್ ಮಂಜುಳಾ. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ ಮೇಡಮ್. ಓಕೆ, ಇವತ್ತು ನಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದೀವಿ ಮಂಜುಳಾ ಅವರೇ. ಹಾ ಮೇಡಮ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ದೀರಾ? ಸೋಷಿಯಲ್ ಮೀಡಿಯಾ ಅಂದ್ರೆ ಇದು ಫೇಸ್ಬುಕ್ ನಲ್ಲಿ ಇಲ್ಲ ಮೇಡಮ್, ಅಕೌಂಟ್ ಇಲ್ಲ. ಓಕೆ, ಸೊ ಫೇಸ್ಬುಕ್ ಎಲ್ಲ ಯೂಸ್ ಮಾಡಲ್ಲ ನೀವು? ಇಲ್ಲ ಮೇಡಮ್. ಸೊ ಮತ್ತೆ ಯಾವ ರೀತಿ ಟೈಮ್ ಪಾಸ್ ಮಾಡ್ತೀರಾ? ನಿಮ್ಮ ಖಾಲಿ ಸಮಯವನ್ನ ಹೇಗೆ ಕಳೀತೀರಾ? ನಾವು ಟಿವಿ ನೋಡ್ತೀವಿ, ಸಾಂಗ್ ಕೇಳ್ತೀವಿ, ಆಮೇಲೆ ಬುಕ್ ಓದೋದು. ಓಕೆ, ಅಲ್ಲಿ ಹೊರಗಡೆ ಎಲ್ಲಾರು ಹೆಣ್ಮಕ್ಳ ಹತ್ರ ಮಾತಾಡೋದು. ವಾವ್, ಹಾ. ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ ಫ್ರೀ ಟೈಮ್. ಸೊ ಹೇಳಿ, ಅದ್ರ ಕತೆ ಹೇಳ್ತೀರಾ ಇವತ್ತು ನಿಮ್ಮ ಪುಸ್ತಕದಲ್ಲಿರೋದು? ಮತ್ತೆ ಅಂದ್ರೆ ಸದ್ಯ ನೆನಪಾಗ್ತಿಲ್ಲ ಮೇಡಮ್. ಓಕೆ, ಅದ್ರ ಹಾಡು ಹೇಳ್ತೀರಾ ಆಗ್ಲಿ? ಹೇಳ್ತೀನಿ ಮೇಡಮ್. ಹಾ, ಹೇಳಿ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ, ಏನಿಲ್ಲ ಏನೇನಿಲ್ಲ, ನಿಜವಂತಿರುವ ಸುಳ್ಳಲ್ಲ, ಸುಳ್ಳುಗಳೆಲ್ಲ ನಿಜವಲ್ಲ, ಸುಳ್ಳಿನ ನಿಜವೂ ಸುಳ್ಳಲ್ಲ, ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ, ಏನೇನಿಲ್ಲ. ಮೇಡಮ್. ಓಕೆ, ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಮಂಜುಳಾ ಅವರೇ? ಇಲ್ಲ ಮೇಡಮ್, ಆಗಿಲ್ಲ. ಎಸ್, ನಿಮಗೆ ಶುಭ ಸಂಜೆಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು. ಎಸ್, ಅವರು ಕೂಡ ಒಂದು ಹಾಡನ್ನ ಹೇಳಿದ್ರು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನೀವು ಕೂಡ ಇವತ್ತು ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು ತಿಳಿಸ್ಬೇಕಂತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ರುದ್ರೇಶ್ ಅಂತ ಹೇಳಿ. ಹಲೋ,
ರುದ್ರೇಶ್ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ ಶಿವಮೊಗ್ಗ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಹೌದಾ ಮೇಡಮ್? ಹಾ ಮೇಡಮ್ ಮ್ಯೂಟ್ ಮಾಡಿ. ಓಕೆ. ಸೊ ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತೀರಾ? ಇಲ್ಲ ಮೇಡಮ್. ಓಕೆ, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಲಕ್ಷ್ಮಿ ಅಂತ ಮೇಡಮ್. ಅವರಿಗೆ ಏನು ಶುಭಾಶಯಗಳು? ಹಾ ಹಾ ಮೇಡಮ್. ಎಸ್, ಲಕ್ಷ್ಮಿ ಅವರಿಗೆ ನಿಮ್ಮ ಕಡೆಯಿಂದ ಶುಭ ಸಂಜೆ. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಬಾಯ್. ಶ್ರೀ ಗೌರಿ, ಧನ್ಯವಾದ. ಎಸ್, ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ವಿಷಯನ ಅವ್ರಿಗೆ ತಲುಪಿಸ್ಬೋದು. ಸೊ ಸಾಕಷ್ಟು ನಾವೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋಂಥ ಟೈಮಲ್ಲಿ ಸೊ ನಮ್ಮದೊಂದು ಬೇರೆ ಅಕೌಂಟ್ ಅಂತ ಇರುತ್ತೆ. ಅದರಲ್ಲೂ ಸ್ವಲ್ಪ ಈಗ ಅವ್ರಿಗೆ ಕೂಡ ಹೇಳಿದಾಗ ಫಸ್ಟ್ ಕಾಲರ್ ಹೇಳ್ತಾ ಇದ್ರು, ಸೊ 10th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳಿದ್ದಾರೆ ಅಂತಂದರೆ ಯಾವ ರೀತಿ ಆಗೋಗ್ಬಿಡುತ್ತೆ ಅಂದರೆ ಅವ್ರದ್ದು ಯಾರು ಪೇರೆಂಟ್ಸಿನ ಅಕೌಂಟ್ ಆಗಿರ್ಬೋದು, ಸೊ ಅವ್ರದ್ದೊಂದು ಅಕ್ಕ ತಂಗಿ ಯಾರ್ದಾರು ಬೇರೆಯವ್ರ ಅಕೌಂಟ್ ಇರುತ್ತಲ್ವಾ, ಸೊ ಅದರಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ, ಕದ್ದು ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾನ. ಸೊ ಅಷ್ಟೊಂದು ಅಡಿಕ್ಷನ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಯೂತ್ಸಲ್ಲಿ. ಸೊ ಎಲ್ಲ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ನೋಡಿಲ್ಲ ಅಂತಂದ್ರು, ಒಂದಿನ ಸ್ಟೋರಿ ಹಾಕಿಲ್ಲ ಅಂತ ಅಂದ್ರೂ ಸ್ವಲ್ಪ ಅನಿಸ್ತಾ ಇರುತ್ತೆ ಎಲ್ಲ ಒಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡೋಕ್ಕೆ ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ. ಸೊ ನಾನು ಕೂಡ ಇವತ್ತು ಸ್ಟೋರಿ ಹಾಕಬೇಕು, ನನ್ನ ಬರ್ತ್ಡೇ ಅಂದರೆ ಈ ರೀತಿ ನಾನು ಪೋಟ್ರೆ ಆಗಬೇಕು, ಈ ರೀತಿ ಎಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದಾಗಿಂದ. ಸೊ ಅದರಿಂದ ಯೂಸ್ ಕೂಡ ಸಾಕಷ್ಟಿದೆ, ಸಾಕಷ್ಟು ಯೂಸ್ಫುಲ್ ಥಿಂಗ್ಸ್ನ ತಿಳ್ಕೊಳ್ತಾ ಇರ್ತೀವಿ, ಜೊತೆಗೆ ಎಂಟರ್ಟೈನಿಂಗ್ ಆಗಿರುವಂಥ ವೀಡಿಯೋಸ್ಗಳನ್ನ ಕೂಡ ನೋಡ್ತಾ ಇರ್ತೀವಿ. ಸೊ ಎಂಟರ್ಟೈನಿಂಗ್ ಆಗಿರೋ ವೀಡಿಯೋಸ್ ಅಂತ ಅಂದರೆ, ಸೊ ಉದಾಹರಣೆಗೆ ಕರಿಮಣಿ ಮಾಲೀಕನೇ ತಗೊಳ್ಳೋದಾದ್ರೆ, ಸೊ ಆ ಒಂದು ಹಾಡಲ್ಲಿ ಎಷ್ಟೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ಬೋದು ರೀಲ್ಸ್ನ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಅಷ್ಟೆಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ ರೀಲ್ಸ್ನ. ಕೇವಲ ಅದೊಂದೇ ಅಲ್ಲ, ಸಾಕಷ್ಟು ಥರ ಟ್ಯೂನ್ಸ್ಗಳೆಲ್ಲ ಬಂದಿದೆ. ರೀಸೆಂಟಾಗಿ ಒಂದು ಡೈಲಾಗ್ ಕೂಡ ಫೇಮಸ್ ಆಗಿತ್ತು. ಸೊ ಯಾವುದೋ ಒಂದು ಸೀರಿಯಲ್ ಡೈಲಾಗ್ನ ಹಿಡ್ಕೊಂಡು ಸೊ ಅದಕ್ಕೆ ಒಂದು ರ್ಯಾಪ್ ಹಾಕ್ಬಿಟ್ಟು ಸೊ ಅದನ್ನ ಒಂಥರ ಸಾಂಗ್ ಥರ ಮಾಡಿದ್ರು. ಸೊ ಜೊತೆಗೆ ನಾನು ನಂದಿನಿ ಕೂಡ ನೀವು ನೋಡಿರ್ತೀರಾ. ಸೊ ನಾನು ನಂದಿನಿ ಕೂಡ ಅದೇ ರೀತಿ ಫೇಮಸ್ ಆಗಿದ್ದು ಸೋಷಿಯಲ್ ಮೀಡಿಯಾಯಿಂದ. ಸೊ ಈ ರೀತಿ ಸಾಕಷ್ಟು ಕ್ರಿಯೇಟಿವ್ ಆ್ಯಕ್ಟ್ಸ್ಗಳೆಲ್ಲ ನಡೆಯುತ್ತೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದೆಲ್ಲ ಕೂಡ ಟ್ರೆಂಡ್ ಆಗ್ತಾ ಇರುತ್ತೆ, ನೋಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದರೊಳಗೆಲ್ಲ ಸಾಕಷ್ಟು ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ರೀಲ್ಸ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದರ ಜೊತೆಗೆ ಉಪಯೋಗಕ್ಕೆ ಬರುವಂಥ ಸಾಕಷ್ಟು ಮಾಹಿತಿಗಳನ್ನು ಕೂಡ ರೀಲ್ಸಲ್ಲಿ ಹಂಚ್ಕೋತಾ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅಂತಂದರೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನೋಡೋಕೆ ಇಷ್ಟಪಡ್ತೀರಾ? ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ನಿಮ್ಮ ಮಕ್ಕಳು ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡ್ತಾರೆ ಅಂತಂದರೆ ಸೊ ಅವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಇತ್ತೀಚಿನ ಯೂತ್ಸ್ ಬಗ್ಗೆ ಆಗಿರ್ಬೋದು, ಸೊ ನಿಮಗೆ ಏನು ಅನಿಸುತ್ತೆ? ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಒಳ್ಳೇದಾ ಕೆಟ್ಟದಾ? ಸೊ ನಿಮಗೆ ಅದು ಜಾಸ್ತಿ ಯೂಸ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಇವತ್ತು ಚರ್ಚೆ ಮಾಡೋಣ. ಸೊ ಸೋಷಿಯಲ್ ಮೀಡಿಯಾ ಅಂತ ಮಾತಾಡ್ತಾ ಸೊ ನನಗೆ ನೆನಪಾಗಿದೆ ಏನಪ್ಪ ಅಂದರೆ, ನನ್ನ ತಂಗಿ ತಮ್ಮ ಜೊತೆಗೂ ನಾನು ಸಾಕಷ್ಟು ಸ್ವಲ್ಪ ಜಗಳ ಆಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಒಂಥರ ಈ ಫೋನ್ಗಳಿಗಾಗಿರ್ಬೋದು ಸಾಕಷ್ಟು ಜಗಳಗಳು ಬರ್ತಾ ಇರುತ್ತೆ ಮನೇಲಿ. ಒಂದು ಟಿವಿ ರಿಮೋಟಿಂದ ಹಿಡಿದು ಸೋಷಿಯಲ್ ಮೀಡಿಯಾ ತನಕ, ಫೋನ್ಸ್ಗಳ ತನಕ. ಸೊ ಒಂಥರ ಸಿಬ್ಲಿಂಗ್ಸ್ ಮಧ್ಯಕ್ಕೆ ಒಂಥರ ಜಗಳ ಬರ್ತಾ ಇರುತ್ತೆ. ಆದರೂ ಕೂಡ ನಮ್ಮ ಒಂದು ಅಕ್ಕ ತಂಗಿ ಆಗಿರ್ಬೋದು, ನಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ನಮ್ಮ ತಂಗಿ ತಮ್ಮ ಆಗಿರ್ಬೋದು ನಮಗೆ ತುಂಬ ಫೇವ್ರೇಟ್ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನನ್ನ ತಂಗಿ ತಮ್ಮದು ಕೂಡ ಬರ್ತ್ಡೇ ಇದೆ. ಸೊ ಅವರಿಗೆ ನನ್ನ ತಂಗಿ ತಮ್ಮ, ಮುದ್ದಾದ ಟ್ವಿನ್ಸ್ ತಂಗಿ ತಮ್ಮ ಅವರು ಶ್ರೀರಕ್ಷಾ ಶ್ರೀನಿಧಿ ಅಂತ. ಸೊ ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಮುಖಾಂತರ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯಾವಾಗಲೂ ಕೂಡ ಕಾಟ ಕೊಡ್ತಾ ಇರ್ತಾರೆ. ಸೊ ಆದರೂ ಕೂಡ ನನ್ನ ಫೇವ್ರೇಟ್ ತಂಗಿ ತಮ್ಮ ಅಂತಲೇ ಹೇಳ್ಬೋದು. ಸೊ ಅವರಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಸೊ ಒನ್ಸ್ ಅಗೇನ್ ವಿಶ್ ಯು ವೆರಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಹಾಗೆ ನೀವು ಕೂಡ ಯಾರಿಗಾದ್ರೂ ಶುಭಾಶಯವನ್ನು ತಿಳಿಸಬೇಕಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ನಿಮ್ಮ ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಅದ್ರ ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ವಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ದೀರಾ ಅಂತಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಸೋಷಿಯಲ್ ಮೀಡಿಯಾದು? ಸೊ ಜಾಸ್ತಿ ಹೊತ್ತು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತೀರಾ ಅಥವಾ ಅದನ್ನ ಬಿಟ್ಟು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡ್ತೀರಾ? ಸೊ ಬೇರೆ ಬೇರೆ ಹಾಬೀಸ್ ಏನಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಎಸ್, ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕಾವೇರಿ ಅಂತ. ನಮಸ್ತೆ ಕಾವೇರಿ ಅವ್ರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? 10th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಹಾ. ಓಕೆ, ಸೂಪರ್. ಯಾವ್ದಾರ ಪೋಯಮ್ ಹೇಳ್ತೀರಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದು? ಅಕ್ಕ ಓದ್ತು ಹೇಳಿದ್ನಲ್ಲ. ಇನ್ನೊಂದು ಹೇಳಿ. ಇನ್ನೊಂದಾ? ಹಾ. ನೀವು ಸಾಂಗ್ ಹೇಳ್ತಾ ಇದ್ರಿ ಇನ್ಸ್ಟಾಗ್ರಾಮ್ದು. ಓಕೆ. ಸೋಷಿಯಲ್ ಮೀಡಿಯಾದು ಅದ್ರ ಬಗ್ಗೆ ಹೇಳೋಣ ಅಂತ ಮಾಡಿದೆ. ಒಂದು ಪೋಯಮ್ ಹೇಳ್ಬಿಟ್ಟು ಅದನ್ನ ಹೇಳಿ. ಪೋಯಮ್ ಮರ್ತೋಗ್ಬಿಟ್ಟಿದ್ಯಾ? ಇಲ್ಲ. ಒಂದು ಪೋಯಮ್ ಹೇಳಿ ಫಸ್ಟ್. ಯಾವ್ದು, ಕನ್ನಡನಾ? ಯಾವ್ದಾದ್ರು ಹೇಳಿ ನಿಮ್ಗೆ ಗೊತ್ತಿರೋಂಥದ್ದು. ಹಾ, ಓಕೆ. ನಮ್ಮ ಅಂದ್ರೆ ಹಸಿರು ಬೆಳೆಸ್ಬೇಕು, ಗಿಡ ಎಲ್ಲ ಬೆಳೆಸ್ಬೇಕು ಹಂಗಂತ ಹೇಳ್ಬಿಟ್ಟು ಒಂದ್ ಪೋಯಮ್ ಹೇಳ್ತೀನಿ. ಓಕೆ, ಹೇಳಿ. ಹಸುರಾಗಸ ಹಸಿರು ಮುಗಿಲು, ಹಸುರು ಗದ್ದೆಯ ಬಯಲು,
ಹಸಿರು ಸಂಜೆ ಹಸಿರು. ಇದು ಅಂದ್ರೆ ಹಸಿರನ್ನ ಬೆಳೆಸ್ಬೇಕು ಅಕ್ಕ, ಮರಗಳನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಓಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಿದ್ರಿ ನೀವು. ಓಕೆ ಹೇಳಿ. ಅಂದ್ರೆ ಇವಾಗ ಯೂತ್ ಅಲ್ಲಿ ನಾವು ಸಹ ಇದು ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ಹಾ ಹೇಳಿ, ನಿಮ್ಮ ಅನ್ಸಿಕೆ ಹೇಳಿ. ಹಾ, ಅದು ಜಾಸ್ತಿ ಅಡಿಕ್ಟ್ ಆಗ್ಬಿಟ್ಟಿದಾರಲ್ಲ, ಅದು ಏನ್ ಮಾಡ್ಬೇಕಕ್ಕ ನಿಮ್ ಪ್ರಕಾರ? ಸೊ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ, ರೀಲ್ಸ್ ಎಲ್ಲ ನೋಡ್ಕೊಳ್ತಾ. ಸೊ ನೀವು ಅಡಿಕ್ಟ್ ಆಗಿದ್ದೀರಾ? ಹಾಗೇನಿಲ್ಲ ಅಕ್ಕ. ಸೊ ಎಷ್ಟು ತಾಸು ನೋಡ್ತೀರಾ ದಿನಕ್ಕೆ ನೀವು ಫೋನ್ನ? ಅಕ್ಕ ಒಂದು 4 hours. 4 hours ಫೋನ್ ನೋಡ್ತೀರಾ? ಇಲ್ಲ ಅಕ್ಕ, ನೋಡ್ತೀನಿ ಅಂದೆ ನಾನು. ಓಕೆ ಅಕ್ಕ, ಮತ್ತೆ ನಿಮ್ಗೆ ಗುಡ್ ಈವ್ನಿಂಗ್ ಹೇಳ್ಬೇಕು. ಓಕೆ ಖಂಡಿತ. ಸೊ ಹೇಳಿ, ನಿಮ್ಮ ಕಡೆಯಿಂದ ಮತ್ತೆ ಬೇರೆ ಯಾರಿಗಾದ್ರೂ ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ಇವತ್ತು ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಹಾಯ್ ಅನ್ಬಿಡಿ. ನಿಮ್ಮ ಫ್ರೆಂಡ್ಸ್ ಹೆಸರು ಹೇಳ್ಬಿಡಿ. ನನ್ನ ಫ್ರೆಂಡ್ಸ್ ಹೆಸರು ಸಿಂಚನ, ಹ್ಮ್ ಮತ್ತೆ ಇನ್ಯಾರು ಲಕ್ಷ್ಮಿ, ಹಾ ಅಷ್ಟು ಜನ. ಸಿಂಚನ ಹಾಗೆ ಲಕ್ಷ್ಮಿ ಅವರಿಗೆ ಇವತ್ತು ಕಾವೇರಿ ಕಡೆಯಿಂದ ಶುಭ ಸಂಜೆ. ಓಕೆನಾ? ಅಕ್ಕ. ಓಕೆ, ಇನ್ನೊಂದು ಪ್ರಶ್ನೆ ನಿಮ್ಗೆ. ನೀವು 10th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ರಲ್ಲ, ನಿಮಗೆ ಜಾಸ್ತಿ ಪ್ರೆಷರ್ ಆಗ್ತಾರಾ ಮನೇಲಿ ಓದು ಅಂತ? ಸ್ಕೂಲಲ್ಲಿ ಆಗಿರ್ಬೋದು, ಮನೇಲಾಗಿರ್ಬೋದು. ಹಾ ಅಕ್ಕ. ಸೊ ನಿಮ್ಗೆ ಏನನ್ಸುತ್ತೆ ಅದೆಲ್ಲ? ಅಯ್ಯೋ, 10th ಸ್ಟ್ಯಾಂಡರ್ಡ್ ಅಲ್ವಾ, ಅದಕ್ಕೆ ಓದ್ಬೇಕು ಅಂತ ಅನ್ಸುತ್ತೆ. ಓದ್ತಾ ಇರ್ತೀರಾ ನೀವು? ಹಾ. ಸೊ ಮುಂದೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ರಾ? ಸೂಪರ್, ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ. ಧನ್ಯವಾದಗಳು. ಈ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಕಾವೇರಿ ಅವರೇ. ಬಾಯ್. ಬಾಯ್. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸೊ ಎಲ್ಲರೂ ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅಡಿಕ್ಟ್ ಆಗ್ಬಿಟ್ಟಿದೀವಿ, ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ. ಸೊ ಅಡಿಕ್ಟ್ ಆಗಿರೋರಿಗೆ ನೀವೇನು ಹೇಳಕ್ ಇಷ್ಟಪಡ್ತಾರೆ? ಅದೊಂಥರ ಕಾಮನ್ ಕ್ವಶನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ಜನರೇಷನಲ್ಲಿ ಅಡಿಕ್ಟ್ ಆಗಿದ್ದಾರೆ. ಸೊ ದಿನಕ್ಕೆ ಎಷ್ಟು ತಾಸು ನೋಡ್ತೀರಾ ಅಂತ ಕ್ವಶನ್ ಕೇಳ್ಬೇಕಾಗಿ ಬರ್ತಿದೆ ಅಂತಂದ್ರೆ ಸೊ ಎಷ್ಟರ ಮಟ್ಟಿಗೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಅಡಿಕ್ಟ್ ಆಗಿದೀವಿ ನಾವೆಲ್ಲ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬಂದ್ಬಿಡಿ. ಕೇಳಿಸ್ತಿದೆಯಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬನ್ನಿ. ಓಕೆ, ಸೊ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೇಘ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ನಿಯರ್ ಒಂದು ಹಳ್ಳಿ ಅಂತ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಮೇಘ ಅವರೇ? ಮೇಡಮ್, ನಮ್ದು B.Ed ಆಗಿದೆ, CET ಓದ್ಕೊಳ್ತಾ ಇದ್ದೀನಿ. CET ಓದ್ಕೊಳ್ತಾ ಇದ್ದೀರಾ? ಹೌದು ಮೇಡಮ್. ಸೊ PUC ಕಂಪ್ಲೀಟ್ ಆಗಿದೆಯಾ ನಿಮ್ದು? B.Ed ಕಂಪ್ಲೀಟ್ ಆಗಿದೆ. ಓಕೆ, B.Ed ಕಂಪ್ಲೀಟ್ ಆಗಿದೆ, CET ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಮೇಜರ್ ಆಗಿ ಟೀಚಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಕನ್ನಡ ಮತ್ತೆ ಹಿಸ್ಟ್ರಿ. ಕನ್ನಡ ಮತ್ತೆ ಹಿಸ್ಟ್ರಿ. ಓಕೆ, ಸೂಪರ್. ಸೊ ಇವತ್ತು ಮಾತಾಡ್ತಿರೋಂಥ ವಿಷಯ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ. ಸೊ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಎಲ್ಲ ಮಕ್ಕಳು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು. ನಾವು ಹೆಂಗ್ ಯೂಸ್ ಮಾಡ್ಕೊಂತೀವಿ ಅದ್ರ ಮೇಲೆ ಐತೆ ಸೋಷಿಯಲ್ ಮೀಡಿಯಾ. ಓಕೆ, ಅಂದ್ರೆ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಾರ್ದು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೋಬೇಕು. ಓಕೆ. ಸೊ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ನೋಡ್ತಾರೆ, ರೀಲ್ಸ್ಗಳಾಗಿರ್ಬೋದು, ಸೊ ಒಂಥರ ಸ್ಟೋರೀಸ್ ಹಾಕೋದಾಗಿರ್ಬೋದು, ಸ್ವಲ್ಪ ಅಡಿಕ್ಟ್ ಆಗಿರ್ತಾರೆ. ಸೊ ಪುಟ್ಟ ಮಕ್ಕಳು ಅಂದ್ರೆ ಜಾಸ್ತಿ ನೋಡ್ತಾರೆ ಇವಾಗ ಮಕ್ಕಳು. ಹೌದು, ಮಕ್ಕಳಂತ ದೊಡ್ಡವರು ನೋಡ್ತಿರ್ತಾರೆ ಇವಾಗ, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ನೋಡ್ತಿರ್ತಾರೆ. ಹೌದು. ಏನ್ ಮಾಡ್ಬೇಕು ಅದನ್ನೆಲ್ಲ ಅವ್ರಿಗೆ ಬಿಡಿಸ್ಬೇಕು ಅಂತ ಅಂದ್ರೆ, ಅದೇ ಅಡಿಕ್ಷನ್ ಎಲ್ಲ ಬಿಡಿಸ್ಬೇಕಂದ್ರೆ ನಿಮ್ ಪ್ರಕಾರ ಏನ್ ಮೇಡಮ್? ಅಡಿಕ್ಷನ್ ಎಲ್ಲ ಬಿಡಿಸ್ಬೇಕು ಅಂದ್ರೆ ನಿಮ್ ಪ್ರಕಾರ ಅವ್ರಿಗೆ ಏನ್ ಮಾಡ್ಬೇಕು, ಹೆಂಗ್ ಹೇಳ್ಬೇಕು? ಅಂದ್ರೆ ಜಾಸ್ತಿ ಫೋನ್ ಬೇರೆ ಅವ್ರಿಗೆ ಏನಾದ್ರು ಗೇಮ್ಸ್ ಆಡಕ್ಕೆ ಇದು ಮಾಡ್ಬೇಕು, ಮಕ್ಳಿಗೆ ಫೋನ್ ಕೊಡ್ಬಾರ್ದು. ಓಕೆ, ಎಕ್ಸ್ಟರ್ನಲ್ ಗೇಮ್ಸ್ ಗಳನ್ನ ಆಡಿಸ್ತಾ ಇರ್ಬೇಕು. ಸೊ ಜಾಸ್ತಿ ಫೋನ್ ಗಳನ್ನ ಯೂಸ್ ಮಾಡಕ್ ಬಿಡಬಾರ್ದು ಅಂತ ಹೇಳ್ತೀವಿ. ಯೂಸ್ ಮಾಡಕ್ ಬಿಡಬಾರ್ದು, ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ ಮಕ್ಳು ಜಾಸ್ತಿ ಫೋನ್ ಕೊಟ್ರೆ. ಹೌದು, ಅವರಿಗೆ ಫೋನ್ ಬಿಟ್ಟು ಬೇರೆ ಏನಾದ್ರು ಗೇಮ್ಸ್ ಆ ತರದ ಏನಾದ್ರು ಆಟ ಆಡಿಸ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ? ಸೋಷಿಯಲ್ ಮೀಡಿಯಾ ಅಂದ್ರೆ ಜಾಸ್ತಿ ಯೂಸ್ ಮಾಡಲ್ಲ, ನೈಟ್ ಸ್ವಲ್ಪ ಹೊತ್ತು ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡಲ್ಲ. ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ನೀವು? ಏನ್ ಮೇಡಮ್? ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಅಂದ್ರೆ ವಾಟ್ಸಪ್, ಅದೇ ಇನ್ಸ್ಟಾಗ್ರಾಮ್ ಸ್ವಲ್ಪ ಅಷ್ಟೇ, ಏನ್ ಜಾಸ್ತಿ ಯೂಸ್ ಮಾಡಲ್ಲ. ಓಕೆ, ಸೂಪರ್. ನಿಮ್ಗೆ ಯಾವ್ದು ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಅಂತಂದ್ರೆ?
ಬೇರೆ ಮೇಡಮ್ ನಾನು ಅಷ್ಟೇ ಯೂಸ್ ಮಾಡಲ್ಲ, ಜಾಸ್ತಿ ಯಾವ್ದು ಯೂಸ್ ಮಾಡಲ್ಲ. ಓಕೆ ಹಾ ಓಕೆ, ಹೇಳಿ ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಏನ್ ಮೇಡಮ್? ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಕೇಳಿಸ್ತಿಲ್ಲ ವಾಯ್ಸ್. ಹಲೋ, ಶುಭಾಶಯ ತಿಳಿಸ್ಬೇಕಿತ್ತಾ ಯಾರಿಗಾದ್ರೂ ನಿಮ್ಮ ಕಡೆಯಿಂದ? ಶುಭಾಶಯ ಶುಭಾಶಯನ ಯಾರಿಗಿಲ್ಲ ಮೇಡಮ್. ಓಕೆ, ಸೊ ನಿಮಗೆ ನಮ್ಮ ಕಡೆಯಿಂದ ಶುಭ ಸಂಜೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಎಸ್, ಸೋಷಿಯಲ್ ಮೀಡಿಯಾಗೆ ಆಲ್ಮೋಸ್ಟ್ ಅಡಿಕ್ಟ್ ಆಗಿದ್ದೀನಿ ಅಂತ ವಿಷಯದ ಬಗ್ಗೆನೇ ಅವರು ಕೂಡ ಮಾತಾಡಿದ್ರು. ಸೊ ಸಾಕಷ್ಟು ಜನ ಅಡಿಕ್ಟ್ ಆಗಿದ್ದೀವಿ. ಸೊ ಅದನ್ನೆಲ್ಲ ಸ್ವಲ್ಪ ಬಿಡ್ಸೋಕ್ಕೂ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಒಂಥರ ನಮ್ಮ ಲೈಫ್ ಸ್ಟೈಲ್ ಜೊತೆಗೇ ಜಾಯ್ನ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಸೊ ಕೆಟ್ಟದ್ದು ಅದನ್ನು ಕಂಪ್ಲೀಟಾಗಿ ಬಿಡಬೇಕಂದ್ರಂತೂ ಆಗಲ್ಲ. ಅದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಅದರ ಪ್ರಮಾಣವನ್ನು ಎಷ್ಟು ಹೊತ್ತು ನೋಡ್ತೀವಿ ಅದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಹೇಗಿದೆ ವಾತಾವರಣ? ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡೋಂಥ ಮಕ್ಕಳಿದ್ದಾರಾ, ಅಥವಾ ನೀವೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತೀರಾ? ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ನೀವು ಕೂಡ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದರೆ ಟಿ ವಿ ವಾಲ್ಯೂಮ್ ಜಾಸ್ತಿ ಕೇಳಿಸ್ತಾ ಇರುತ್ತೆ, ನಿಮಗೂ ಕೂಡ ಕಂಫರ್ಟೇಬಲ್ ಆಗಿ ಮಾತಾಡೋದಕ್ಕಾಗಲ್ಲ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ಖಂಡಿತವಾಗ್ಲೂ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಲೌಡ್ ಸ್ಪೀಕರ್ ಆಫ್ ಮಾಡಿ, ಹಾಗೂ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಸೊ ಇದು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನಿಮ್ಮ ಅನಿಸಿಕೆ ನೀವು ಕೂಡ ಹಂಚ್ಕೋಬೋದು. ಸೊ ನಿಮಗೆ ಯಾವ ರೀಲ್ ಅಥವಾ ಯಾವ ಟ್ರೆಂಡಿಂಗ್ ರೀಲ್ ರೀಸೆಂಟಾಗಿ ಇಷ್ಟ ಆಗಿತ್ತು, ಅಥವಾ ನಿಮ್ಮ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವುದು? ನೀವು ಕೂಡ ಸ್ನ್ಯಾಪ್ಚಾಟ್ ಎಲ್ಲ ಯೂಸ್ ಮಾಡ್ತೀರಾ? ಸೊ ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸ್ನ್ಯಾಪ್ಚಾಟಲ್ಲಿ ಇನ್ನೊಂದು ಏನಪ್ಪ ಹೊಸದು ಅಂತಂದರೆ, ಸಾಕಷ್ಟು ಜನಕ್ಕೆ ಸ್ನ್ಯಾಪ್ಚಾಟ್ ಬಗ್ಗೆ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಫೇಮಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಆದರೂ ಕೂಡ ಬೇರೆ ಯೂತ್ಸ್ ಕಡೆ ಚಿಕ್ಕ ಮಕ್ಕಳ ಹತ್ರ ಸ್ನ್ಯಾಪ್ಚಾಟ್ ಸಾಕಷ್ಟು ಫೇಮಸ್ ಇದೆ. ಸೊ ಏನಪ್ಪ ಸ್ನ್ಯಾಪ್ಚಾಟ್ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಸ್ಟ್ರೀಕ್ಸ್ ಮೇಂಟೈನ್ ಮಾಡೋದು, ಒಬ್ರಿಗೊಬ್ರು ಫೋಟೋ ಕಳ್ಸೋದೊಂದಿರುತ್ತೆ. ಸೊ ಅದ್ರ ಜೊತೆಗೆ ಫಿಲ್ಟರ್ಸ್ ಅಂತ ಇದ್ದಾವೆ ಸಾಕಷ್ಟು ಸ್ನ್ಯಾಪ್ಚಾಟಲ್ಲಿ. ಸೊ ಎಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಅವ್ರಿಗೆ ಒಂದು ಮುಖಕ್ಕೇನೋ ಒಂದು ಡಿಫ್ರೆಂಟ್ ಆಗಿರೋವಂಥದ್ದು ಹಾಕ್ಬಿಟ್ಟು, ಲೈಕ್ ಒಂಥರ ಏನೋ ಒಂದು ಕಿರೀಟನೋ, ಸೊ ಏನೋ ಇಯರಿಂಗೋ ಹಾಕ್ಬಿಟ್ಟು, ಸೊ ಅದೊಂಥರ ಫಿಲ್ಟರ್ ಮಾಡಿರ್ತಾರೆ. ಸೊ ಅದನ್ನು ಎಲ್ಲ ಕಡೆ ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾ ಇರ್ತಾರೆ. ಸೊ ಅದರ ಕ್ಯೂಟ್ ಆಗಿರ್ತವೆ ಕೆಲವೊಂದು ಫಿಲ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ಎಲ್ಲ ಮಾಡ್ತಾ ಇರುವಂಥ ಸ್ನ್ಯಾಪ್ಚಾಟ್ ಇದೆ. ಸೊ ಜೊತೆಗೆ ಫಿಲ್ಟರ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಚೆನ್ನಾಗಿ ಕಾಣೋದಕ್ಕೆ, ಕಲರ್ಫುಲ್ ಆಗಿ ಕಾಣೋದಕ್ಕೆ ಫಿಲ್ಟರ್ಸ್ ಎಲ್ಲ ಹಾಕ್ತಿರ್ತಾರೆ. ಸೊ ಇದು ಒಂಥರ ಸೋಷಿಯಲ್ ಮೀಡಿಯಾ ನಡೀತಾ ಇದೆ, ಸ್ನ್ಯಾಪ್ಚಾಟ್ ಅನ್ನುವಂಥದ್ದು. ಸೊ ಈಗ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಜೊತೆಗೆ ಫೇಸ್ಬುಕ್ ಕೂಡ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ. ಜಾಸ್ತಿ ಎಲ್ಲ ನೋಡ್ತಾ ಇಲ್ಲ ಇವಾಗೆಲ್ಲ ಫೇಸ್ಬುಕ್ನ, ಸ್ವಲ್ಪ ಕಡಿಮೆ ಆಗಿದೆ ಅದರ ಕ್ರೇಜ್ ಅಂತಾನೆ ಹೇಳ್ಬೋದು. ಸೊ ಒಂದ್ಸಲ ಫೇಮಸ್ ಆಗ್ತಾ ಇರುತ್ತೆ. ಸೊ ನೀವು ಯಾವ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀರಾ? ನಿಮ್ಮ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವುದು? ಹಾಗೆ ನೀವು ಎಷ್ಟೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಳಿತೀರಾ ದಿನಕ್ಕೆ? ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತು ಸಾಕಷ್ಟು ಟ್ರೆಂಡಿಂಗ್ ರೀಲ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ನೀವು ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು ತಿಳಿಸ್ಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದರ ಜೊತೆಗೆ ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಕ್ರೇಜ್ ಹೇಗಿದೆ? ಸೊ ನಿಮಗೂ ಕೂಡ ಫಾಲೋವರ್ಸ್ ಇದೆಲ್ಲರೂ ಕೂಡ ಮ್ಯಾಟರ್ ಆಗುತ್ತಾ? ಸೊ ಅದ್ರ ಜೊತೆಗೆ ರೀಲ್ಸ್ಗಳನ್ನು ನೀವು ಎಷ್ಟು ತಾಸು ನೋಡ್ತೀರಾ ದಿನಕ್ಕೆ? ಸೊ ಅದ್ರ ಬಗ್ಗೆಲ್ಲ ನೀವು ಕೂಡ ಮಾತಾಡ್ಬೋದು. ಸೊ ರೀಲ್ಸ್ಗಳು ಅಂತಂದರೆ ಒಂದು ಕಡೆಗೆ ಸೊ ಗೆಟ್ ರೆಡಿ ವಿತ್ ಮೀ ಅಂತ ಕೂಡ ರೀಲ್ಸ್ ಸ್ವಲ್ಪ ಫೇಮಸ್ ಆಗಿತ್ತು. ಸೊ ಏನಪ್ಪ ಗೆಟ್ ರೆಡಿ ವಿತ್ ಮೀ ರೀಲ್ಸ್ ಅಂತ ಅಂದರೆ, ಸೊ ಅಲ್ಲಿ ಸ್ವಲ್ಪ ಅವ್ರು ರೆಡಿ ಆಗ್ತಾ ಇರ್ತಾರೆ. ಸೊ ರೆಡಿ ಆಗೋದನ್ನೇ ಅವ್ರೊಂಥರ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ಪೋಸ್ಟ್ ಮಾಡ್ತಾ ಇರ್ತಾರೆ. ಬಿಟ್ಟರೆ ಈ ಥರ ಸಾಂಗ್ಸ್ಗಳಿಗೆಲ್ಲ ಡ್ಯಾನ್ಸ್ ಮಾಡುವಂಥದ್ದು ಅದೆಲ್ಲ ಅಂತೂ ರೀಲ್ಸ್ ಟಿಕ್ಟಾಕ್ ಕಾಲದಿಂದನೂ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸಾಕಷ್ಟು ಥರದ ರೀಲ್ಸ್ಗಳೆಲ್ಲ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಸಾಕಷ್ಟು ಮಾತಾಡೋಣ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್. ನಿಮ್ಮ ಹೆಸರು? ಹರೀಶ್. ನಮಸ್ತೆ ಹರೀಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಮೇಡಮ್? ನಾನು ಕೂಡ ಚೆನ್ನಾಗಿದ್ದೀನಿ. ನೆನ್ನೆ ಕರೆ ಮಾಡಿದ್ರಿ ಅಲ್ವಾ? ಹಾಂ ಮೇಡಮ್. ಓಕೆ, ಸೊ ಇವತ್ತು ಸೋಷಿಯಲ್ ಮೀಡಿಯಾ ಹಾಗೆ ರೀಲ್ಸ್ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನೀವು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ, ಬಟ್ ಅತಿಯಾಗಿ ಯೂಸ್ ಮಾಡೋದು ನಾವು. ಅತಿಯಾಗಿ ಯೂಸ್ ಮಾಡಲ್ಲ. ಸೊ ನಿಮ್ಮ ಮನೇಲಿ ಯಾರು ಅತಿಯಾಗಿ ಯೂಸ್ ಮಾಡ್ತಾರೆ? ನನ್ನ ಫ್ರೆಂಡ್ಸ್ ಹಾಕೋದಿದ್ದಾರೆ ಮೇಡಮ್. ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ? ಹಾಂ ಮೇಡಮ್. ಓಕೆ, ಸೊ ಅಂದ್ರೆ ಅಡಿಕ್ಟ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಎಸ್ ಮ್ಯಾಮ್, ಯಾಕಂದ್ರೆ ಟೈಮ್ ಪಾಸ್ ಆಗ್ತಿರೋದ್ರಿಂದ. ಹೌದು. ಅಂದ್ರೆ ಮೇಡಮ್ ಬಳಸೋದು ಬೇಡ ಅಂತಿಲ್ಲ, ಬೆನಿಫಿಟ್ ಎಷ್ಟಿದೆ ಅದರಿಂದ ನಮಗೆ. ಹೌದು. ಅಷ್ಟು ಮಾತ್ರ ಬಳಸ್ಕೊಬೇಕು ನಾವು. ಓಕೆ. ಅಂದ್ರೆ ಅದರಿಂದ ಸ್ವಲ್ಪ ಸೋಷಿಯಲ್ ಮೆಸೇಜಸ್ ಬರಂಗಿದ್ರೆ, ಸ್ಟಡಿ ಸಂಬಂಧಪಟ್ಟಂಗಿರ್ಬೋದು, ಏನಕ್ಕೂ ಒಂದು ಸೋಷಿಯಲ್ ಯೂಸ್ ಆಗಿರ್ಬೋದು ಮೇಡಮ್. ಓಕೆ. ಆಗಿದ್ರೆ ಮಾತ್ರ ಬಳಸ್ಕೊಬೇಕು ಅದನ್ನ. ಸುಮ್ಮನೆ ಸಮಯ ವ್ಯರ್ಥಕ್ಕೋಸ್ಕರ ನಾವು ರೀಲ್ಸ್ ಮಾಡೋದಾಗಿರ್ಬೋದು, ಇನ್ನೊಂದು ಏನೋ ಎಡಿಟ್ ಮಾಡೋ ತರ ಆಗಿರ್ಬೋದು, ಅದ್ರ ಮಾಡೋದ್ರಿಂದ ಏನೋ ಉಪಯೋಗ ಇಲ್ಲ ಅಂತೀವಿ ನಾವು. ಓಕೆ. ಹಾ ಮೇಡಮ್. ಸೊ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾ ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ ಮೇಡಮ್, ಇಲ್ಲ ಅಂತ ಇಲ್ಲ. ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದೇ, ಬಟ್ ಅತಿಯಾಗಿ ಬಳಸ್ಕೊಂಡ್ರೆ ಸಮಯ ವ್ಯರ್ಥ. ಇದಕ್ಕೆ ನಾನು ಈಗ ನೋಡಿದಂಗೆ ಸುಮಾರು ಈಗ
10th ಸ್ಟೂಡೆಂಟ್ಸ್ ಆಗಿರ್ಬೋದು ಸುಮಾರು ನನ್ಗೆ ಗೊತ್ತಿರಂಗೆ ಅಪ್ ಟು ಪ್ರೈಮರಿ ಮಕ್ಕಳಿಂದ ನಾನು ನೋಡಿ ಅಬ್ಸರ್ವ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಮಕ್ಕಳು ಅಕೌಂಟ್ ಓಪನ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಇದು ಫೇಸ್ಬುಕ್. ಹೌದು. ಅದ್ರಲ್ಲಿ ಫೇಸ್ಬುಕ್ ಅಂದ್ರೆ ಫ್ರೆಂಡ್ ರಿಕ್ವೆಸ್ಟ್ ಎಲ್ಲ ಕಳಿಸ್ತಾರೆ, ನಾನು ಅಬ್ಸರ್ವ್ ಮಾಡ್ತಿದ್ದೀನಿ. ಹೌದು. ಅಂದ್ರೆ ಮಕ್ಕಳು ಸ್ಟಡಿಗಿಂತನೂ ಫೋನ್ ಅತಿಯಾಗಿ ಹಚ್ಕೊಂಡ್ಬಿಡ್ತಾರೆ. ಹೌದು. ಹಾಗಾಗಿ ಅವ್ರು ಅತಿಯಾಗಿ ಬಳಸೋದನ್ನ ಕಡಿಮೆ ಮಾಡ್ಬೇಕಂದ್ರೆ ಮಕ್ಕಳಿಂದ ನಾವು ಸ್ವಲ್ಪ ಮೊಬೈಲ್ ಅವಾಯ್ಡ್ ಮಾಡ್ಬೇಕು, ಆಮೇಲೆ ಸೋಷಿಯಲ್ ಮೀಡಿಯಾ ದೂರ ಇರ್ಬೇಕು ನಾವು. ಇದೆ ಮೇಡಮ್, ಬೆನಿಫಿಟ್ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನನಗೆ ಗೊತ್ತಿರಂಗೆ ಒಂದು CET-ಗೆ ಆ ಥರ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಕೆಲವೊಂದು ಚಾನಲ್ಗೂ ಸ್ವಲ್ಪ ಅದ್ರಲ್ಲಿ ಇನ್ಫಾರ್ಮೇಶನ್ ಕಳಿಸ್ತಿರ್ತಾರೆ ಸ್ಟಡಿ ಸಂಬಂಧಪಟ್ಟಂಗೆ. ತುಂಬಾ ಖುಷಿ ಅನ್ಸುತ್ತೆ, ಯಾಕಂದ್ರೆ ಎಲ್ಲರಿಗೂ ಹೋಗಿ ಕೋಚಿಂಗ್ ಹೋಗಿ ತಗೊಳಕ್ ಆಗಲ್ಲ. ಅಟ್ಲೀಸ್ಟ್ ಆ ಒಂದು ಗ್ರೂಪ್ ಇಂದ ನೀಡ್ತಕ್ಕಂಥ ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಓದ್ತಿದ್ರೆ ನಾವು ಬಹಳ ಖುಷಿ ಆಗುತ್ತೆ. ಬಟ್ ಆ ಥರ ಬೆನಿಫಿಟ್ ಇದೆ, ಓಕೆ ಅದನ್ನ ಒಪ್ಕೊಳ್ತೀನಿ. ಬಟ್ ಬೇರೆ ದುರುಪಯೋಗ ಪಡಿಸೋದು ಬೇಡ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಮ ಪ್ರಕಾರ ಈ ಚಿಕ್ಕ ಮಕ್ಳು ಅಡಿಕ್ಟ್ ಆಗೈತಲ್ಲ, ಸೊ ಅವರಿಗೆಲ್ಲ ಹೇಗೆ ಬಿಡಿಸ್ಬೇಕು? ತುಂಬಾ ನಿಜವಾಗ ಎಷ್ಟು ಮಕ್ಕಳು ನೋಡ್ತಿದ್ದೀನಿ, ನಾನು ಸುಮಾರು ಅಬ್ಸರ್ವ್ ಮಾಡ್ತಿದ್ದೀನಿ. ಬಟ್ ಮಕ್ಕಳಿಗೆ ಅಷ್ಟು ಬೇಡ ಅನ್ಸುತ್ತೆ ಮೇಡಮ್. ಓಕೆ. ಸೊ ಜಾಸ್ತಿ ಯೂಸ್ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳ್ತಿದ್ದೀರಾ? ಹಾ ಮೇಡಮ್, ಹೌದು ಮೇಡಮ್, ನಿಜ. ಅಡಿಕ್ಟ್ ಆಗ್ಬಿಡ್ತಾರೆ ಮಕ್ಕಳು, ಸ್ಟಡೀಸ್ ಕಡೆಗೆ ಒತ್ತು ಕೊಡ್ತಿಲ್ಲ ಅವರಿಗೆ. ಓಕೆ, ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ನೀವು ಶುಭಾಶಯ ತಿಳಿಸ್ಬೇಕಿತ್ತ? ಯಾರಿಲ್ಲ ಮೇಡಮ್, ಆತರ ಏನೇನು ಇವತ್ತೇನಿಲ್ಲ, ಪ್ರಾಬ್ಲಮ್ಸ್ ಏನು. ತುಂಬಾ ಚೆನ್ನಾಗಿ ನಿಮ್ಮ ಅನಿಸಿಕೆನ ಹಂಚ್ಕೊಂಡ್ರಿ. ಸೊ ನಿಮ್ಗೂ ಕೂಡ ಇವತ್ತು ಕಾರ್ಯಕ್ರಮದ ಕಡೆಯಿಂದ ಶುಭ ಸಂಜೆ. ಓಕೆ ಮೇಡಮ್, ಓಕೆ ಮೇಡಮ್. ಈ ಕರೆ ಮಾಡ್ತೀರಿ, ಧನ್ಯವಾದಗಳು. ಸರೀಶ್ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಸೊ ಅವರು ಕೂಡ ಅವ್ರ ಅನಿಸಿಕೆಯನ್ನ ಹಂಚ್ಕೊಳ್ತಾ ಇದ್ರು. ಸೊ ಯಾವ ರೀತಿ ಚಿಕ್ಕ ಮಕ್ಕಳಿಗೆ ನಾವೆಲ್ಲ ಸೋಷಿಯಲ್ ಮೀಡಿಯಾ ಕೊಟ್ವಿ ಅಂತಂದ್ರೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತ. ಸೊ ಒಂಥರ ಈಗಿನ ಮಕ್ಕಳು ಬೆಳೆದಿರುವಂಥ ರೀತಿನೇ ಬೇರೆ ಇದೆ ಅಂತ ಹೇಳ್ಬೋದು. ಸೊ ಮುಂಚಿನ ಜನ್ರೇಷನಲ್ಲಿ ಯಾವ ರೀತಿ ಇರ್ತಾ ಇತ್ತಪ್ಪ ಅಂದರೆ, ಸೊ ಸ್ವಲ್ಪ ಹುಟ್ಟಿದಾಗ ಆಗಿರ್ಬೋದು, ಹೊರಗಡೆ ಓಡಾಡೋದಾಗಿರ್ಬೋದು, ಮಣ್ಣಲ್ಲಿ ಆಟ ಆಡೋದಾಗಿರ್ಬೋದು, ಸೊ ಬೇರೆ ಎಲ್ಲ ಆಟಗಳು ಎಕ್ಸ್ಟರ್ನಲಿ ಹೊರಗಡೆ ಆಟ ಆಡೋದು, ಸುತ್ತಮುತ್ತ ಎಲ್ಲ ಮಕ್ಕಳ ಜೊತೆಗೆ ಆಟ ಆಡೋದು, ಸೊ ಈ ರೀತಿ ಇರ್ತಾ ಇತ್ತು. ಸೊ ಇವಾಗೆಲ್ಲ ಏನಾಗಿದೆ ಅಂತಂದರೆ ಸ್ವಲ್ಪ ಎಲ್ಲ ಕಂಜೆಸ್ಟೆಡ್ ಆಗಿರೋದ್ರಿಂದ ಸಿಟಿ ಏರಿಯಾ ಕಡೆಗಂತೂ ಸೊ ಹೊರಗಡೆ ಬಿಡೋದಿಲ್ಲ ಮಕ್ಕಳನ್ನ. ಸೊ ಅವ್ರ ಅಪಾರ್ಟ್ಮೆಂಟ್ ಆಯ್ತು, ಅವರಾಯ್ತು, ಸೊ ಆ ರೀತಿ ಇರ್ತಾರೆ. ಸೊ ಆ ರೀತಿ ಇದ್ದಾಗ ಮಾತ್ರ ಮಕ್ಕಳು ಇನ್ನೇನ್ ಮಾಡ್ಬೇಕು, ಯಾವ ರೀತಿ ಆಟ ಆಡ್ಬೇಕು, ಅವರು ಕೂಡ ಬೇಜಾರಾಗ್ತಿರುತ್ತೆ, ಒಬ್ಬರೇ ಅಂತ ಅನಿಸ್ತಾ ಇರುತ್ತೆ. ಅಂತ ಟೈಮಲ್ಲಿ ಮೊಬೈಲ್ ಅಡಿಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಮೊಬೈಲ್ ಅಡಿಕ್ಟ್ ಆದಾಗ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮಕ್ಕಳಿಗೆ ಮೊಬೈಲ್ ಬೇಕೇ ಬೇಕು. ಊಟ ಮಾಡ್ಬೇಕಂದ್ರೂ ಮೊಬೈಲ್ ಬೇಕು, ಸೊ ಏನಾದರೂ ಆಟ ಆಡ್ಬೇಕಂದ್ರೂ ಮೊಬೈಲ್ ಬೇಕು, ಸೊ ಏನೇ ಮಾಡ್ಬೇಕಂದ್ರೂ ನನಗೆ ಮೊಬೈಲ್ ಬೇಕು. ಹಾಗೆ ಸೋಷಿಯಲ್ ಮೀಡಿಯಾಗೆ ಸಾಕಷ್ಟು ಅಡಿಕ್ಟ್ ಆಗಿರ್ತಾರೆ. ಸೊ ಅಲ್ಲಿ ಕೂಡ ಯಾವ್ದ್ರ ಜೊತೆ ಮಾತಾಡೋದಾಗಿರ್ಬೋದು, ಸ್ಟ್ರೇಂಜರ್ಸ್ ಜೊತೆಗೆ ಮಾತಾಡೋದಾಗಿರ್ಬೋದು, ಈ ರೀತಿ ಸಾಕಷ್ಟು ಕಾರ್ಯಗಳಲ್ಲಿ ನಡೀತಾ ಇರುತ್ತೆ. ಸೊ ಸಾಕಷ್ಟು ನೋಡ್ತಾ ಇರ್ತೀವಿ ನಾವು, ತೊಂದರೆಗಳಾಗಿರುವಂಥದ್ದಾಗಿರ್ಬೋದು, ಫ್ರಾಡ್ಗಳಾಗಿರುವಂಥದ್ದಾಗಿರ್ಬೋದು ನೋಡ್ತಾ ಇರ್ತೀವಿ. ಆದರೂ ಕೂಡ ನಾವು ಸೋಷಿಯಲ್ ಮೀಡಿಯಾನ ಬಿಡಲ್ಲ ಅಂತಾನೆ ಹೇಳ್ಬೋದು. ಸೊ ಈಗಿನ ಜನ್ರೇಷನಲ್ಲಿ ಸೊ ಮಕ್ಕಳು ಅದ್ರ ಜೊತೆಗೆ ಬೆಳೆದಿರೋದ್ರಿಂದ, ಸೋಷಿಯಲ್ ಮೀಡಿಯಾ ಹಾಗೆ ಫೋನ್ಗಳ ಜೊತೆಗೆ ಬೆಳೆದಿರೋದ್ರಿಂದ ಅವ್ರು ಅಡಿಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು ಮಕ್ಕಳಿಗೆ. ಸೊ ಜಾಸ್ತಿ ಕೊಡಬಾರ್ದು ಫೋನನ್ನು. ಸ್ವಲ್ಪ ಸ್ಕೂಲ್ ಆಗಿರ್ಬೋದು, ಸೊ ಸ್ವಲ್ಪ ಬೇರೆ ಆಟಗಳಾಗಿರ್ಬೋದು, ಸೊ ಹೊರಗಡೆ ಏನಾರು ಒಂದು ಆಟ ಆಡಿ ಅಥವಾ ಏನೋ ಒಂದು ಬಾಸ್ಕೆಟ್ ಬಾಲೋ, ಸೊ ಹೊಸ ಕ್ರೀಡೆನೋ ಏನೋ ಸ್ಪೋರ್ಟ್ಸ್ ಏನೋ ಆ ಥರ ರೀತಿ ಕಳಿಸೋದನ್ನ ಮಾಡ್ಕೋಬೇಕು. ಸೊ ಅದೇ ಸೋಷಿಯಲ್ ಮೀಡಿಯಾ ಬಗ್ಗೆ ಜಾಸ್ತಿ ಏನಾರು ನಾವು ಅವ್ರಿಗೆ ಒತ್ತು ಕೊಟ್ವಿ ಅಂದರೆ ಅವರು ಜಾಸ್ತಿ ಅದನ್ನೇ ನೋಡ್ತಾ ಇದ್ದಾರೆ ಅಂತಂದರೆ, ಸೊ ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಕೇವಲ ಫಿಸಿಕಲ್ ಅಂದರೆ ಕಣ್ಣು ತೊಂದರೆ ಆಗಿರ್ಬೋದು, ಸೊ ಈ ರೀತಿ ನಮಗೇನು ತೊಂದರೆ ಆಗುತ್ತೆ ಅದಷ್ಟೇ ಅಲ್ಲ, ಸೊ ಮೆಂಟಲಿ ಕೂಡ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಸೊ ಚಿಕ್ಕ ಮಕ್ಕಳು ಅದಕ್ಕೆಲ್ಲ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ, ಸೊ ಮಾನಸಿಕ ಸ್ವಲ್ಪ ತೊಂದರೆಗಳು ಜಾಸ್ತಿ ಬರ್ತಾ ಇರುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟ್ ಮಾಡಬೇಕು, ಮಕ್ಕಳಿಗೆಲ್ಲ ಜಾಸ್ತಿ ಮೊಬೈಲ್ ಕೊಡಬಾರ್ದು ಅಂತ ಸಾಕಷ್ಟು ಕಡೆ ಹೇಳ್ತಿರ್ತಾರೆ. ಬಟ್ ಅದನ್ನು ಕೂಡ ನಾವು ಫಾಲೋ ಮಾಡಬೇಕು ಅಂತಲೇ ಹೇಳ್ಬೋದು. ಸೊ ಈ ವಿಷಯದಲ್ಲಿ ನಿಮ್ಮ ಅನಿಸಿಕೆ ಏನು? ಸೋಷಿಯಲ್ ಮೀಡಿಯಾನ ಎಲ್ಲರೂ ಯೂಸ್ ಮಾಡ್ತಾರೆ, ಸೊ ಅದು ಹೇಗಿರುತ್ತೆ? ಸೊ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಸೊ ನಿಮಗೆ ಎಷ್ಟು ಇಷ್ಟ ಸೋಷಿಯಲ್ ಮೀಡಿಯಾ? ನಿಮ್ಮ ಅನಿಸಿಕೆನ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು ಇವತ್ತಿನ ಸೋಷಿಯಲ್ ಮೀಡಿಯಾ ಒಂದು ಟಾಪಿಕ್ ಮೇಲೆ. ಹಾಗೆ ನಿಮ್ಮ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವುದು? ಸೊ ಇತ್ತೀಚೆಗಂತೂ ಹೇಳ್ತಾ ಇರೋ ಥರ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗ್ತಾ ಇದೆ. ಸೊ ಅದನ್ನ ಬಿಟ್ಟು ನಿಮ್ಮ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವುದು? ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಸಾಕಷ್ಟು ರೀಲ್ಸ್ಗಳು ಇರುತ್ತೆ, ಅದರಲ್ಲಿ ಹೊಸ ವಿಷಯಗಳು ಕೂಡ ಇರುತ್ತೆ. ಸೊ ಒಂದು ಜೋಕ್ ಕೂಡ ನಾನು ಕೇಳ್ತದೆ, ಸಾಕಷ್ಟು ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಎಲ್ಲ ನಡೀತಾ ಇರುತ್ತೆ, ಅದೆಲ್ಲ ರೀಲ್ಸ್ ಮಾಡ್ಬಿಟ್ಟು ಹಾಕಿರ್ತಾರೆ. ಸೊ ಅದನ್ನ ಕೂಡ ನಾನು ಕೇಳ್ತಾ ಇದ್ದೆ. ಸೊ ಒಂದು ಜೋಕ್ ತುಂಬಾ ನಿಮ್ಮ ಜೊತೆಗೂ ಹಂಚ್ಕೋಬೇಕು ಅಂತ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಂಡು ಬಂದಂಥ ಜೋಕ್ ಯಾವುದಪ್ಪ ಅಂತಂದ್ರೆ, ಸೊ ಒಂದು ಕತೆ ಇರುತ್ತೆ. ಅಂದ್ರೆ ಯಾವುದೋ ಒಂದು ಬಡವ ಆಗಿರ್ಬೋದು, ಸೊ ಅವ್ರಿಗೆ ಒಂದು ಇರೋದಿಲ್ಲ, ಏನೋ ಫೆಸಿಲಿಟಿ ಇರೋದಿಲ್ಲ, ಸೊ ಜೊತೆಗೆ ಅವ್ರ ಕಡೆ ಫೋನ್ ಇರೋದಿಲ್ಲ. ಸೊ ಈ ರೀತಿ ವ್ಯಕ್ತಿ ಸಾಧನೆ ಮಾಡೋದು ಸುಲಭ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಯಾಕಪ್ಪ ಆ ರೀತಿ ವ್ಯಕ್ತಿ ಸಾಧನೆ ಮಾಡೋದು ಸುಲಭ ಅಂತಂದ್ರೆ, ಸೊ ರಿಚ್ ಕಿಡ್ಸ್ ಅಂದ್ರೆ ಅವ್ರ ಹತ್ರ ಎಲ್ಲ ಇರುತ್ತೆ. ಸೊ ಎಲ್ಲ ಅಂದ್ರೆ ಡೈವರ್ಷನ್ಸ್ ಜಾಸ್ತಿ ಇರುತ್ತೆ. ಅವ್ರ ಹತ್ರ ಬೈಕ್, ಸುತ್ತಾಡೋಕ್ಕೂ ಬೈಕ್ ಕೂಡ ಇರುತ್ತೆ. ಸೊ ಏನಾದ್ರು ಹೊರಗಡೆ ಹೋಗ್ಬೇಕಂದ್ರೆ ತಿನ್ನೋಕೆ ದುಡ್ಡು ಕೂಡ ಇರುತ್ತೆ. ಸೊ ಅವ್ರಿಗೆ ಏನ್ ಬೇಕು, ಕೈಯಲ್ಲಿ ಮೊಬೈಲ್ ಕೂಡ ಇರುತ್ತೆ, ಏನ್ ಬೇಕು ಎಲ್ಲ ಇರುತ್ತೆ. ಸೊ ಇಂಥ ಎಲ್ಲ ಇದ್ದಂಥ ವ್ಯಕ್ತಿ ಸಾಧನೆ ಮಾಡೋದು ಕಷ್ಟ. ಸೊ ಏನು ಇಲ್ದಂಥ ವ್ಯಕ್ತಿ ಅಂದ್ರೆ ಅವ್ರು ಬಡವರಿದ್ದಾರೆ, ಸೊ ಅವ್ರ ಹತ್ರ ಏನು ಇಲ್ಲ, ಸೊ ಮೊಬೈಲ್ ಇಲ್ಲ, ದುಡ್ಡಿಲ್ಲ, ಸೊ ಹೊರಗೆ ಸುತ್ತಾಡೋಕೆ ಬೈಕ್ ಇಲ್ಲ, ಸೊ ಏನು ಇಲ್ಲ ಅಂತ ಅಂದಾಗ ಸೊ ಏನು ಮಾಡೋಕ್ಕಾಗದೆ ಓದೋದು ತುಂಬಾ ಸುಲಭ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಇದೊಂಥರ ಜೋಕ್ ಅಂತಾನೆ ಹೇಳ್ಬೋದು. ಬಟ್ ಜೋಕ್ ಜೊತೆಗೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದೀವಿ ಅನ್ನೋ
ಅನ್ನೋಂಥ ಸೈನನ್ನು ಕೂಡ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಸಿಕ್ತು. ಸಾಕಷ್ಟು ಅಡಿಕ್ಟ್ ಆಗ್ತಾ ಇದೀವಿ ನಾವು ಸೋಷಿಯಲ್ ಮೀಡಿಯಾಗೆ, ನಮಗೆ ಗೊತ್ತಿಲ್ಲದೇ ಸಾಕಷ್ಟು ಅಡಿಕ್ಟ್ ಆಗ್ತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಒಂಥರ ನಮ್ಮ ದಿನಚರಿಯಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಅಂದರೆ ಕೆಲವರು ನೋಡ್ತಾ ಹೋದ್ರೆ ಬೆಳಗ್ಗೆ ಎದ್ದ ತಕ್ಷಣ ರೀಲ್ಸ್ ನೋಡ್ತಾರೆ, ಸೊ ಮತ್ತೆ ಸಂಜೆ ಕೂಡ ರೀಲ್ಸ್ ನೋಡ್ತಾರೆ, ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ಬೇಕೇ ಬೇಕು, ಮೊಬೈಲ್ ಸಿಕ್ಕಿಲ್ಲ ಅಂದರೆ ಜಗಳ ಮಾಡೋದು, ಸೊ ನನ್ನ ಮೊಬೈಲ್ ಎಲ್ಲಿ ಹೋಯ್ತು ಅಂತ ಫುಲ್ ಎಲ್ಲ ಕೇಳೋದು, ಕಿರ್ಚಾಡೋದು, ಸೊ ರೀತಿ ಎಲ್ಲ ಬರ್ತಾ ಇರುತ್ತೆ. ಸೊ ಕೈಲಿರೋದು ಏನೋ ಒಂಥರ ಕಸ್ಕೊಂಡಾಗ ಸಿಟ್ಟು ಬರುತ್ತಲ್ಲ, ಸೊ ಆ ರೀತಿ ಸಿಟ್ಟು ಬರ್ತಿರುತ್ತೆ. ಸೊ ಇದೆಲ್ಲ ಒಂದು ಅಡಿಕ್ಷನ್ಗಳ ಲಕ್ಷಣ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಮಕ್ಕಳು ಕೂಡ ಆ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರಿಂದ ಸ್ವಲ್ಪ ದೂರ ಇಡಿ ಮೊಬೈಲ್ನ, ಸಾಕಷ್ಟು ಅವಾಯ್ಡ್ ಮಾಡಿಸಿ ಅವರಿಗೆ ಜಾಸ್ತಿ ಮೊಬೈಲ್ನ ಕೊಡಕ್ಕೆ ಹೋಗಬೇಡಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೊಬೈಲಲ್ಲೇ ಕೂಡ ನಮ್ಮ ಒಂದು ವಾಟ್ಸಪ್ಪಲ್ಲೇ ಆಗಿರ್ಬೋದು ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗೆ ಸರ್ಚ್ ಮಾಡಿದ್ರೆ ನಾವು ಜಾಸ್ತಿ ಕಲಿತಾ ಇರ್ತೀವಿ. ಸೊ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅವ್ರು ಕಡಿಮೆ ಯೂಸ್ ಮಾಡೋ ಥರ ನಾವು ಕೂಡ ಲಕ್ಷ್ಯ ವಹಿಸಲೇಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಇವತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇರೋದನ್ನ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ನಿಮ್ಮ ಪ್ರಕಾರ ಏನು ಸೋಷಿಯಲ್ ಮೀಡಿಯಾ ಒಳ್ಳೇದಾ ಕೆಟ್ಟದಾ, ಹಾಗೆ ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಸೊ ಅದ್ರ ಬಗ್ಗೆ ಕೂಡ ನೀವು ನಿಮ್ಮ ಮನಸ್ಸಿಗೆ ಹಂಚ್ಕೋಬಹುದು. ನಿಮ್ಮ ಫೇವ್ರೆಟ್ ರೀಲ್ಸ್ಗಳು ಯಾವ್ಯಾವು, ಸೊ ನೀವು ಕೂಡ ಯಾವ್ಯಾವ ರೀತಿ ರೀಲ್ಸ್ಗಳನ್ನ ನೋಡೋಕೆ ಇಷ್ಟಪಡ್ತೀರಾ, ಅದು ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು, ಜೊತೆಗೆ ಏನೋ ಒಂದು ಕಲಿಯುವಂಥ ರೀಲ್ಸ್ಗಳಾಗಿರ್ಬೋದು, ಸೊ ಏನೋ ಒಂದು ಫುಡ್ ರೀಲ್ಸ್, ಏನೋ ಒಂಥರ ರೆಸಿಪಿ ಹೇಳ್ತಾ ಇರ್ತಾರೆ, ಹೊಸ ಹೊಸ ರುಚಿಗಳನ್ನ ಹೇಳ್ತಿರ್ತಾರೆ ಅಂಥ ರೀಲ್ಸ್ಗಳಾಗಿರ್ಬೋದು, ಅಥವಾ ಸೀರಿಯಲ್ಗಳೇ ಆಲ್ಮೋಸ್ಟ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಸೊ ಸೀರಿಯಲ್ಗಳನ್ನ ನಮಗೆ ಟಿ ವಿಯಲ್ಲಿ ನೋಡೋ ಅಂಥ ಅವಶ್ಯಕತೆ ಇರಲ್ಲ. ಕೆಲವೊಂದ್ಸಲ ಎಲ್ಲ ಸೀರಿಯಲ್ಗಳನ್ನೆಲ್ಲ ಒಂಥರ ಮ್ಯಾಶಪ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಬಿಟ್ಸ್ನ ರೀಲ್ಸ್ಗಳಲ್ಲೇ ಹಾಕಿ ಕೊಡ್ತಾ ಇರ್ತಾರೆ. ಇನ್ನು ಫಿಲ್ಮ್ಸ್ ಮೂವೀಸ್ ಎಲ್ಲ ಕೂಡ ಬರ್ತಿದೆ ಅದೇ ರೀತಿ ಅಂತಲೇ ಹೇಳ್ಬೋದು. ಒಂಥರ ಎಲ್ಲ ಡಿಫ್ರೆಂಟ್ ಅದರಲ್ಲೇ ಕ್ರಿಯೇಟಿವ್ ಆಗ್ತಾ ಇದೆ, ಎಲ್ಲ ಸಿಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ನಮಗೆ ಏನು ಬೇಕು, ಸೊ ಏನೋ ಒಂದು ಹೊಸದಾಗಿ ಏನೋ ಒಂದು ಆರ್ಟಿಸ್ಟ್ಗಳು ಬೇಕು ಅಂತಂದರೆ ಅದರಲ್ಲೇ ಸರ್ಚ್ ಮಾಡ್ಬೋದು. ಲೊಕೇಶನ್ಗಳು ಎಲ್ಲಿ ಚೆನ್ನಾಗಿದೆ, ಫುಡ್ಡು ಯಾವ ಹೋಟೆಲ್ಗೆ ಹೋಗಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು, ಅಲ್ಲಿ ಹೇಗೆ ಹೋಗೋದು, ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲವೂ ಕೂಡ ನಮಗೆ ಸಿಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹೀಗಿದ್ದ ಕಾರಣಕ್ಕೆ ಸೊ ಜಾಸ್ತಿ ಅವಾಯ್ಡ್ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಹಾಗಾಗಿ ಮಿತವಾಗಿ ಬಳಸೋದನ್ನ ನಾವು ಕೂಡ ರೂಢಿಸ್ಕೊಳ್ಳೇಬೇಕು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಜೊತೆಗೆ ಡೋಪಮಿನ್ ಡಿಟಾಕ್ಸ್ ಅಂತ ಕೂಡ ಫೇಮಸ್ ಆಗಿತ್ತು. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ನೀವು ಕೂಡ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಮಾತಾಡ್ತಾ ಇರುವಂಥ ವಿಷಯ ಬಂದ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಸೋಷಿಯಲ್ ಮೀಡಿಯಾದಲ್ಲೇ ಸೊ ಒಂದು ಟ್ರೆಂಡ್ ಆಗಿತ್ತು, ಏನಪ್ಪ ಅದು ಅಂತಂದರೆ 21 ಡೇಸ್ ಚಾಲೆಂಜ್ ಅಂತ. ಸೊ 21 ದಿನ ನೀವೇನು ಮಾಡಬೇಕು ಅಂದರೆ ಡೋಪಮಿನ್ ಡಿಟಾಕ್ಸ್ ಮಾಡಬೇಕು. ಏನಪ್ಪ ಈ ಡೋಪಮಿನ್ ಅಂತ ಅಂದರೆ ಸೊ ರೀಲ್ಸ್ಗಳನ್ನು ನೋಡ್ತಾ ನಮ್ಗೊಂಥರ ಖುಷಿ ಸಿಗುತ್ತೆ. ಸೊ ಏನೋ ಒಂಥರ ಸಾಧನೆ ಮಾಡಿದ್ವಿ ಅನ್ನೋ ಒಂಥರ ಫೀಲ್ ಬರ್ತಾ ಇರುತ್ತೆ. ಸೊ ಖುಷಿ ಎಲ್ಲ ಸಿಗ್ತಾ ಇರುತ್ತೆ. ಸೊ ಆ ರೀತಿಯಾದಂಥ ನಮ್ಮ ಡೋಪಮಿನ್ನ ಅಂದರೆ ನಮ್ಮೊಂದು ಡೋಪಮಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಸೊ ಅದನ್ನು ಡಿಟಾಕ್ಸ್ ಮಾಡೋದು ಅಂದರೆ ಯಾವೆಲ್ಲ ನಮಗೆ ಖುಷಿ ತಂದು ಕೊಡುತ್ತೆ ಅದನ್ನೆಲ್ಲ ಬದಿಗಿಟ್ಟು ಸೊ ಒಂಥರ ಸಾಧತ್ವ ಜೀವನವನ್ನು 21 ಡೇಸ್ ಕಳಿಬೇಕು ಅನ್ನೋವಂಥದ್ದು ಚಾಲೆಂಜ್ ಆಗಿತ್ತು. ಸೊ ಇದೇ ಚಾಲೆಂಜು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯ್ತಪ್ಪ ಅಂತಂದರೆ ಅದು 21 ಡೇಸಿಂದ 75 ಡೇಸ್ ಹಾರ್ಟ್ ಚಾಲೆಂಜ್ವರೆಗೂ ಹೋಯಿತು. ಸೊ ಕೆಲವರು ಅದನ್ನು ಮಾಡೋಕ್ಕಾಯ್ತು, ಇನ್ನು ಕೆಲವರಿಗೆ ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ಎಲ್ಲಿಂದ ಶುರುವಾಯ್ತಪ್ಪ ಅಂದರೆ ನಮ್ಮ ರೀಲ್ ಅಡಿಕ್ಷನ್ನಿಂದ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ನಾವು ಅಡಿಕ್ಟ್ ಆಗಿದ್ದೀವಿ ಅಂದರೆ ಅದನ್ನು ಬಿಡೋದಕ್ಕೆ ಒಂದು ಚಾಲೆಂಜ್ನ ಸ್ವೀಕರಿಸಬೇಕಾದಂಥ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಎಸ್, ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನನ್ನ ಹೆಸರು ಕಾರ್ತಿಕ್ ಅಂತ. ನಮಸ್ತೆ ಕಾರ್ತಿಕ್ ಅವರೇ, ಹೇಗಿದ್ದೀರಾ? ಏನ್ ಮೇಡಮ್? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೋಷಿಯಲ್ ಮೀಡಿಯಾ ನೋಡ್ತೀರಾ ನೀವು? ಮೇಡಮ್. ಫೋನ್ ನೋಡ್ತೀರಾ? ಮೇಡಮ್, ನಾನು ಮಾಡ್ತೀನಿ. ಏನು ನೋಡ್ತೀರಾ ಫೋನಲ್ಲಿ? ಫೋನ್ ನೋಡಲ್ಲ ಮೇಡಮ್, ನಾನು ಇಲ್ಲಿ ಫೋನ್ ಜಾಸ್ತಿ ಗೇಮ್ ಆಡ್ತೀನಿ ಮೇಡಮ್. ಗೇಮ್ ಆಡ್ತೀರಾ? ಯಾವ ಗೇಮ್ ಆಡ್ತೀರಾ? ಇಲ್ಲ ಮೇಡಮ್, ಕಿಪ್ಪರ್ ಸೆಟ್ ಅಲ್ಲಿ ಹಾವಿನ ಗೇಮ್ ಆಡ್ತೀನಿ. ಹಾವಿನ ಗೇಮ್ ಆಡ್ತೀರಾ? ಮೇಡಮ್. ಓಕೆ, ಸೂಪರ್. ಸೊ ನಿಮಗೆಲ್ಲ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಲ್ವಾ ನೀವು? ಮೇಡಮ್. ಯಾಕೆ ಮನೇಲಿ ಕೊಡಲ್ವಾ? ಇಲ್ಲ ಮೇಡಮ್, ಮನೇಲಿ ತಂದಿಲ್ಲ. ಇದು ಮೊಬೈಲ್ ನೋಡ್ತಾರೆ ಅಂತ ತಂದಿಲ್ಲ ಮೇಡಮ್. ಸೂಪರ್. ಓಕೆ. ಸೊ ಸಾಗರ, ಏನು ಆಟಗಳನ್ನ ಆಡ್ತೀರಾ ನೀವು ಮನೇಲಿದ್ದಾಗ? ಕ್ರಿಕೆಟ್ ಆಟ ಆಡ್ತೀವಿ ಮೇಡಮ್. ಕ್ರಿಕೆಟ್, ಕಬಡ್ಡಿ. ಕ್ರಿಕೆಟ್, ಕಬಡ್ಡಿ ಎಲ್ಲ ಆಟ ಆಡ್ತೀರಾ? ಸೊ ಯಾರ ಜೊತೆ ಆಟ ಆಡ್ತೀರಾ ಕ್ರಿಕೆಟ್, ಕಬಡ್ಡಿ ಅವನ್ನೆಲ್ಲ? ನಾನು, ನಮ್ಮ ತಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಮೇಡಮ್. ಎಷ್ಟು ಜನ ಇದ್ದಾರೆ ನೀವು ಫ್ರೆಂಡ್ಸ್ ನಿಮ್ಮ ಏರಿಯಾದಲ್ಲಿ? ಇಲ್ಲಿ ಒಂದು 4-5 ಜನ ಇದ್ದಾರೆ ಮೇಡಮ್. 4-5 ಜನ ಜೊತೆ ಎಲ್ಲ ಆಟಗಳನ್ನ ಆಡ್ತೀರಾ? ಮೇಡಮ್. ಓಕೆ, ಸೂಪರ್. ಸೊ ನಿಮ್ಮ ಫೇವ್ರೇಟ್ ಆಟ ಯಾವುದು? ಕ್ರಿಕೆಟ್ ಮೇಡಮ್. ಕ್ರಿಕೆಟ್? ಮೇಡಮ್. ಸೊ ಕ್ರಿಕೆಟ್ ಆಡ್ಬೇಕಂದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಬ್ಯಾಟಿಂಗ್ ಇಷ್ಟನಾ, ಬೌಲಿಂಗ್ ಇಷ್ಟನಾ? ಎರಡೂ ಇಷ್ಟ ಮೇಡಮ್. ಆಲ್ರೌಂಡರಾ ನೀವಾಗಿದ್ರೆ? ಮೇಡಮ್. ಓಕೆ, ಸೂಪರ್. ಕ್ರಿಕೆಟ್ ನೋಡ್ತೀರಾ ನೀವು ಟಿವಿಯಲ್ಲಿ?
ಹಾ ಮೇಡಮ್ ನೋಡ್ತೀನಿ. ಸೊ ಯಾರಿಷ್ಟ ನಿಮಗೆ ಕ್ರಿಕೆಟರು? ವಿರಾಟ್ ಕೊಹ್ಲಿ ಮೇಡಮ್. ವಿರಾಟ್ ಕೊಹ್ಲಿ. ಓಕೆ ಸೂಪರ್. ಸೊ ಯಾವ್ದಾರ ಪೋಯಮ್ ಹೇಳ್ತೀರಾ ಇವತ್ತು? ಹಾ ಮೇಡಮ್ ಹೇಳ್ತೀನಿ. ಹಾ ಹೇಳಿ. ಹಿಂದಿ ಹೇಳ್ತೀನಿ ಮೇಡಮ್. ಹಿಂದಿ ಹೇಳಿ. हाँ मैडम, पढ़ना है जी पढ़ना है, हमको ऊपर चढ़ना है, थोड़ा दिन की बात होता है, जमकर खूब पढ़ेंगे हम, इम्तिहान में ताल ठोक कर कुश्ती खूब लड़ेंगे हम, बहुत इम्तिहान करना है, पढ़ना है जी पढ़ना है, फिर गर्म की छुट्टी होगी, हो गया मौज मजे के दिन, पिक्चर होगी, पिकनिक होगी सब मस्ती के दिन, मेहनत से क्या डरना है, पढ़ना है जी पढ़ना है, पापा मम्मी से लेना है, फिर तो हमको खूब इनाम, मेहनत करने वाला की तो सदा मदद करते भगवान, जीवन पथ पर बढ़ना है जी पढ़ना है. ಆಯ್ತು ಮೇಡಮ್. ಹಾ ಸೂಪರ್. ಬರ್ದಿರೋ ರೈಟರ್ ಯಾರು? ಯಾರು ಇಲ್ಲ ಮೇಡಮ್, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ? ನೋ ಮೇಡಮ್. ಓಕೆ, ಇಲ್ಲಿ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಬ್ಯಾಟ್ ಮಾಡ್ಕೊಂಡು ಹೇಳಿದ್ರ ಓಡ್ಕೊಂಡು ಹೇಳಿದ್ರಾ? ಇಲ್ಲ ಮೇಡಮ್, ಬೈಟ್ ಮಾಡ್ಕೊಂಡಿದ್ದೆ. ಓಕೆ ಸೂಪರ್. ಸೊ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಎಲ್ಲ ಟೀಚರ್ಸ್ ಇಷ್ಟ ಆಗ್ತಾರೆ ಮೇಡಮ್. ಒಬ್ರು ಹೆಸರು ಹೇಳಿ. ಅವತ್ತು ಹಾಗೆ ಅಂದ್ರಿ, ಒಬ್ರು ಹೆಸರು ಹೇಳಿ, ಯಾರ್ದಾರ ಒಬ್ರದ್ದು ತುಂಬಾ ಇಷ್ಟ ಇರೋ ಟೀಚರು. ಚೇತನ್ ಸರ್. ಏನ್ ಹೇಳ್ಕೊಡ್ತಾರ ಅವರು? ಅವ್ರ ಮ್ಯಾಥ್ಸ್. ಯಾಕೆ ಇಷ್ಟ ಆಗ್ತದೆ ಚೇತನ್ ಸರ್? ಅವರು ನಮ್ಮ ಸ್ಕೂಲ್ ಅವ್ರ ಹೆಡ್ ಸರ್, ಪ್ರಿನ್ಸಿಪಲ್ ಸರ್. ಓಕೆ, ಪ್ರಿನ್ಸಿಪಲ್ ಸರ್ ಇಷ್ಟ ಆಗ್ತಾರೆ ನಿಮಗೆ? ಹಾ. ಓಕೆ ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಕಾರ್ತಿಕ್ ಅವರೇ? ಟಿವಿ ನೋಡ್ತಾರೆ ಎಲ್ಲರಿಗೂ ಶುಭ ಸಂಜೆ ಮೇಡಮ್. ಓಕೆ, ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಕಾರ್ತಿಕ್ ಅವ್ರ ಕಡೆಯಿಂದ ಶುಭ ಸಂಜೆ. ನಿಮಗೂ ಕೂಡ ಶುಭ ಸಂಜೆ ಕಾರ್ತಿಕ್ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಬಾಯ್. ಬಾಯ್ ಮೇಡಮ್. ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಜೋಶಲ್ಲಿ ಮಾತಾಡಿದ್ರು, ಜೊತೆಗೆ ಒಂದು ಸೂಪರ್ ಆಗಿರೋಂಥ ಪೋಯಮ್ ಕೂಡ ಹೇಳಿದ್ರು. ಸೊ ಸಾಕಷ್ಟು ಪೇರೆಂಟ್ಸ್ ಇದನ್ನ ಕೂಡ ಒಂದು ಐಡಿಯಾ ಮಾಡ್ತಾರೆ. ಸೊ ಯಾವ ರೀತಿ ಮನೇಲಿ ಫೋನೇ ತರೋದಿಲ್ಲ, ಸೊ ಎಲ್ಲ ಮಕ್ಕಳು ಹಿಡ್ಕೊಂಡು ಬಿಡ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಅವ್ರದೆಲ್ಲ ಓದೋದು ಮುಗಿಲಿ ಆಮೇಲೆ ತರೋಣ ಅಂತ ಒಂದು ಪಾಸ್ ಮಾಡಿರ್ತಾರೆ. ಸೊ ಅದು ಒಂಥರ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಗೌತಮಿ ಅವರೇ, ಹೇಗಿದ್ದೀರಾ ಆಫ್ಟರ್ ಅ ವೆರಿ ಲಾಂಗ್ ಟೈಮ್? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಓಕೆ, ಸೊ ಟೀ ಕಾಫಿ ಎಲ್ಲ ಆಯ್ತಾ ನಿಮ್ದು? ಆಯ್ತು ಮೇಡಮ್, ನಿಮ್ದು ಆಯ್ತಾ? ನಂದು ಕೂಡ ಆಯ್ತು. ಸೊ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀವಿ ಗೌತಮಿ ಅವರೇ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಏನೇನು ಯೂಸ್ ಮಾಡ್ತೀರಾ? ಯಾವ ಸೋಷಿಯಲ್ ಮೀಡಿಯಾ? ಹಲೋ, ಯಾವ ಸೋಷಿಯಲ್ ಮೀಡಿಯಾ ನಿಮಗೆ ತುಂಬಾ ಇಷ್ಟ? ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಾ? ಕೇಳಿಸ್ತಾ ಇಲ್ಲ ಸರಿಯಾಗಿ. ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ತಡೀರಿ ಮೇಡಮ್, ಹೊರಗಡೆ ಬರ್ತೀವಿ. ಹಲೋ, ಹಲೋ, ಯಾವ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತೀರಾ ಗೌತಮಿ ಅವರೇ? ಹಲೋ, ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಕಾಣಿಸುತ್ತೆ. ಗೌತಮಿ ಅವರಿಗೆ ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇರಲಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದೇ ನಿಂತ್ಕೊಂಡು ಮಾತಾಡಿ. ಜೊತೆಗೆ ಟಿವಿ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ಲೌಡ್ ಸ್ಪೀಕರ್ ಅಕಸ್ಮಾತ್ ಆನ್ ಇತ್ತು ಅಂದರೆ ಅದನ್ನು ಕೂಡ ಆಫ್ ಮಾಡಿ ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು, ಯಾವುದಾದ್ರೂ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ. ಸೊ ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ರಾ, ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಂತ ಅಂದ್ಕೊಂಡಿದ್ರಾ ಅಂದರೆ ಖಂಡಿತವಾಗ್ಲೂ ಅದನ್ನು ಡಿಸ್ಟರ್ಬೆನ್ಸ್ ಇಲ್ದಂಗೆ ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತು ರೀಲ್ಸ್ಗಳ ಬಗ್ಗೆ ಹಾಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೀವು ಕೂಡ ನಿಮ್ಮ ಮನಸ್ಸಿನ ನಿಮ್ಮ ಒಂದು ಅಭಿಪ್ರಾಯನ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಗೌತಮಿ. ನಮಸ್ತೆ ಗೌತಮಿ ಅವರೇ. ಓಕೆ, ಸೊ ಇವತ್ತು ನಾವು ಮಾತಾಡ್ತಾ ಇರೋ ರೀಲ್ಸ್ಗಳ ಬಗ್ಗೆ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ಸೊ ನಿಮ್ಮ ಫೇವ್ರೆಟ್ ಸೋಷಿಯಲ್ ಮೀಡಿಯಾ ಯಾವುದು? ಮೋಜ್ ಮಾಡ್ತೀವಿ ಮೇಡಮ್. ಮೋಜ್ ಯೂಸ್ ಮಾಡ್ತೀರಾ? ಮೇಡಮ್. ಸೊ ಏನಿರುತ್ತೆ ಮೋಜಲ್ಲಿ? ನಾನು ಯೂಸ್ ಮಾಡೋದ, ಸೊ ಸ್ವಲ್ಪ ಮಾಹಿತಿ ಕೊಡಿ ಮೋಜ್ ಬಗ್ಗೆ. ಅದ್ರಲ್ಲಿ ಚೆನ್ನಾಗಿ ಇದು ಮಾಡಿರ್ತಾರೆ ಮೇಡಮ್, ಹಾಗಾಗಿ ನೋಡ್ತೀವಿ ರೀಲ್ಸ್ ನೋಡ್ತಾ ಇರ್ತೀವಿ. ಓಕೆ, ನಾವು ಮಾಡ್ತೀವಿ ಅವಾಗ. ಮೋಜೆಲ್ಲ ರೀಲ್ಸ್ ಮಾಡ್ತೀರಾ ನೀವು? ಹೌದು ಮೇಡಮ್, ಫ್ರೀ ಟೈಮ್ ಅಲ್ಲಿ ಇದ್ದಾಗ. ಓಕೆ, ಸೊ ಟಿಕ್ಟಾಕ್ ಇತ್ತಲ್ಲ, ಅವಾಗಲೇ ಟಿಕ್ಟಾಕ್ ಯೂಸ್ ಮಾಡ್ತಿದ್ರಾ ನೀವು? ಮಾಡ್ತಿದ್ದೀವಿ ಮೇಡಮ್. ಟಿಕ್ಟಾಕ್ ಕೂಡ ಯೂಸ್ ಮಾಡ್ತಾ ಇದ್ರಿ? ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಯಾವ್ದಾರ ಹಾಡುಗಳನ್ನ ಹೇಳ್ತೀರಾ ಗೌತಮಿ ಅವರೇ? ಹಾಡು ಹೇಳಲ್ಲ ಮೇಡಮ್. ನಾಳೆ ನನ್ ಮಗಳ ಬರ್ತಡೇ ಇದೆ ಮೇಡಮ್, ವಿಶ್ ಮಾಡ್ರಿ ಮೇಡಮ್ ನನ್ ಮಗಳಿಗೆ. ನಾಳೆ 5 ವರ್ಷ ತುಂಬಿ 5 ವರ್ಷದ ಬರ್ತಡೇ ಮೇಡಮ್. 6ನೇ ವರ್ಷಕ್ಕೆ ಬೀಳ್ತು. ಓಕೆ, ಸೊ ಅವ್ರ ಹೆಸರು? ತನು ಮೇಡಮ್. ಎಸ್, ತನು ಅವರಿಗೆ ಇವತ್ತು ಅವರ ತಾಯಿ ಗೌತಮಿ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೊಂದ್ಸಲ ವಿಶ್ ಮಾಡಿ.
ವಿಶ್ ಹ್ಯಾಪಿ ಬರ್ತ್ಡೇ ಮಗಳೇ, 100 ಕಾಲು ಖುಷಿಯಾಗಿರು, ಚೆನ್ನಾಗಿರು, ಸಂತೋಷವಾಗಿರು. ಆ ದೇವ್ರು ನಿನಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ ಮೇಡಮ್. ವಾವ್, ಸೋ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್ ಗೌತಮ್ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ನಾಳೆ ಇರಲ್ವಲ್ಲ ಪ್ರೋಗ್ರಾಮ್ ಮೇಡಮ್, ಹಂಗಾಗಿ ಇವತ್ತು ಕಾಲ್ ಮಾಡಿ ವಿಶ್ ಮಾಡಿದೆ ಮೇಡಮ್. ತಿಳಿಸ್ಬಿಟ್ರಿ. ಹಾ ಮೇಡಮ್. ಓಕೆ, ಧನ್ಯವಾದಗಳಿಗೆ. ಕರೆ ಮಾಡ್ತಾರೆ ಗೌತಮ್ ಇರೋಕಿನಾ. ಓಕೆ ಮೇಡಮ್, ಥ್ಯಾಂಕ್ಸ್ Thank you, ಮೇಡಮ್. bye. ಅವಳಿಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡಿ ಮೇಡಮ್, ಖಂಡಿತ ಟ್ರೈ ಮಾಡ್ತೀವಿ. ಬರ್ತಡೇ. ಓಕೆ ಮೇಡಮ್, ಥ್ಯಾಂಕ್ಸ್. ಎಸ್, ಗೌತಮಿ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಅವರ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ರು. ಸೊ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಸೊ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರೋದು ಇನ್ಸ್ಟಾಗ್ರಾಮು. ಸೊ ಅದೆಲ್ಲ ಬಿಟ್ಬಿಟ್ಟು ಸೊ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳು ಕೂಡ ಇದೆ. ಸೊ ಯಾವ್ಯಾವ ರೀತಿ ವಿಚಿತ್ರ ಸೋಷಿಯಲ್ ಮೀಡಿಯಾಗಳಿದೆಯಪ್ಪ ಅದನ್ನೆಲ್ಲ ನಿಮ್ಗೆ ಇವಾಗ ಮಾಹಿತಿ ಕೊಡ್ತೀನಿ. ಸೊ ಮೊದಲನೇದಾಗಿ ಟ್ವಿಟರು, ನಿಮಗೆಲ್ಲ ಗೊತ್ತಿರೋ ಥರ ಎಲ್ಲ ಒಂದು ರಾಜಕಾರಣಿಗಳಾಗಿರ್ಬೋದು, ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಸಾಕಷ್ಟು ಟ್ವೀಟ್ಗಳನ್ನ ಮಾಡ್ತಿರ್ತಾರೆ. ಅದೆಲ್ಲ ನಮಗೆ ನ್ಯೂಸಲ್ಲಿ ಕೂಡ ತೋರಿಸ್ತಾ ಇರ್ತಾರೆ. ಸೊ ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಅದೆಲ್ಲ ಒಂದು ಟ್ವಿಟರ್ ಅನ್ನೋದಾದ್ರೆ ಇನ್ನೂ ಬೇರೆ ಬೇರೆ ಥರ ಸೋಷಿಯಲ್ ಮೀಡಿಯಾಗಳಿದೆ. ಅದೆಲ್ಲ ಮಾಹಿತಿ ಇವತ್ತು ಹಂಚ್ಕೋತೀನಿ. ಸೊ ಬನ್ನಿ, ಇನ್ನೊಬ್ರು ಕರೆದಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ನಮ್ಮ ಹೆಸರು ಕೌಶಿಕ್ ಅಂತ. ನಮಸ್ತೆ ಕೌಶಿಕ್ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾವ್ದಾದ್ರು ಪೋಯಮ್ ಹೇಳ್ತೀರಾ ಇವತ್ತು? ಏನ್ ಮೇಡಮ್? ಪೋಯಮ್ ಹೇಳ್ತೀರಾ ಯಾವ್ದಾದ್ರು? ಹ್ಞೂ ಮೇಡಮ್. ಹಾ, ಹೇಳಿ. ಬೇವು ಬೆಳೆಸಿದ್ರೆ ಏನು ಫಲ, ಆವಿಗೆ ಆ ಬೆರೆದರೇನು ಫಲ, ಕುಟಿಲವ ಬಿಡದೆ ಮನುಜವ ಮಂತ್ರವ, ಸಟೆಯನ್ನಾಡಿದರೇನು ಫಲ, ನಟನೆಯ ಮಾಡಿದರೇನು ಫಲ. ಅಷ್ಟೇ ಮೇಡಮ್. ಎಸ್, ಚೆನ್ನಾಗಿ ಹೇಳಿದ್ರಿ ಪೋಯಮ್ನ. ನೀವು ಕೂಡ ಸೋಷಿಯಲ್ ಮೀಡಿಯಾ ಫೋನ್ ಎಲ್ಲ ಯೂಸ್ ಮಾಡ್ತೀರಾ? ಹ್ಞೂ ನಮ್ಮ. ಏನೇನು ನೋಡ್ತೀರಾ ಫೋನಲ್ಲಿ? ಫೋನಲ್ಲಿ ಏನ್ ನೋಡ್ತೀರಾ? ಏನ್ ಮೇಡಮ್? ಫೋನಲ್ಲಿ ಏನೇನ್ ನೋಡ್ತೀರಾ? ತಡಿ ಮೇಡಮ್. ಏನ್ ಮೇಡಮ್? ಫೋನ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಏನೆಲ್ಲ ನೋಡ್ತೀರಾ? ಇದು ಮೇಡಮ್ ಹೋಮ್ವರ್ಕ್ ಎಲ್ಲ ಇದ್ರೆ ಬರ್ಕಂತೀವಿ ಮೇಡಮ್. ಅಷ್ಟೇ ಮೇಡಮ್. ಓಕೆ, ಸೂಪರ್. ಹೇಳಿ, ನಿಮ್ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಕೌಶಿಕ್ ಅವ್ರ ಇವತ್ತು? ಇಲ್ಲ ಮೇಡಮ್. ಸೊ ನಿಮಗೆ ಶುಭ ಸಂಜೆ. ತುಂಬಾ ಚೆನ್ನಾಗಿ ಪೋಯಮ್ ಹೇಳಿದ್ರಿ. ಹೀಗೆ ಕರೆ ಮಾಡಿ ಪೋಯಮ್ ಹೇಳ್ತೀರಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಎಸ್, ಬೇರೆ ಬೇರೆ ಥರ ಸೋಷಿಯಲ್ ಮೀಡಿಯಾಗಳಿರುತ್ತೆ ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಸೊ ಒಂದಿಟ್ಟು ಆ್ಯಂಟಿ ಸೋಷಿಯಲ್ ಆ್ಯಪ್ ಅಂತ ಇರುತ್ತೆ. ಅಂದರೆ ಯಾವ್ಯಾವ ರೀತಿ ನಮಗೆಲ್ಲ ಜನರ ಜೊತೆಗೆ ಬೆರೆಯೋಕ್ಕೆ ಇಷ್ಟ ಇಲ್ಲ ಅಂದಾಗ ಏನು ಮಾಡಬೇಕು ಅಂತ. ಇನ್ನೊಂದು ಥರ ಇರುತ್ತೆ, ರೆಡಿಟ್ ಅಂತ ಒಂದು ಆ್ಯಪ್ ಇದೆ. ಸೊ ಅದರಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕಮೆಂಟ್ಸ್ಗಳೆಲ್ಲ ಇರುತ್ತೆ. ಅದರಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ, ಅಲ್ಲಿ ಕಮ್ಯುನಿಕೇಷನ್ ಕೂಡ ಆಗ್ತಿರುತ್ತೆ. ಇನ್ನೊಂಥರ ಆ್ಯಪ್ ಬಂದಿದೆ, ಸೊ ಥ್ರೆಡ್ಸ್ ಅಂತ. ಇದು ಕೂಡ ಇನ್ಸ್ಟಾಗ್ರಾಮ್ದು ಒಂದು ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಥ್ರೆಡ್ಸಲ್ಲಿ ಕೂಡ ಆಲ್ಮೋಸ್ಟ್ ಟ್ವಿಟ್ಟರಲ್ಲಿ ಯಾವ ರೀತಿ ನಾವೆಲ್ಲ ಮಾತುಗಳನ್ನು ಆಡ್ಬೋದು, ಅದೇ ರೀತಿ ಥ್ರೆಡ್ಸಲ್ಲಿ ಕೂಡ ಮಾತುಗಳನ್ನು ಆಡ್ಬೋದು. ಇದನ್ನು ಬಿಟ್ಟರೆ ಟಿಂಡರ್ ಅಂತ ಒಂದಿದೆ. ಸೊ ಟಿಂಡರ್ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ಟಿಂಡರಲ್ಲಿ ಏನಾಗುತ್ತಪ್ಪ ಅಂದರೆ ಮ್ಯಾಚ್ ಮೇಕಿಂಗ್ ಎಲ್ಲ ಆಗ್ತಿರುತ್ತೆ. ಸೊ ಅಂದರೆ ಯಾರೆಲ್ಲ ಪ್ರೊಫೈಲ್ಸ್ಗಳಿತ್ತು ಅಂದರೆ ಫ್ರೆಂಡ್ಸ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿ ಸಾಕಷ್ಟು ಆ್ಯಪ್ಗಳಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಆ್ಯಪ್ಗಳು ಕೂಡ ಸೋಷಿಯಲ್ ಮೀಡಿಯಾ ಒಂದು ಕ್ಯಾಟಗರಿಯಲ್ಲೇ ಬರುತ್ತೆ. ಸೊ ಅಂದರೆ ಈ ಸೋಷಿಯಲ್ ಮೀಡಿಯಾ ಅಂತಂದರೆ ಒಂದು ವರ್ಚುವಲ್ ಜಗತ್ತು. ಅಂದರೆ ಫೋನಲ್ಲಿ ಕೂಡ ಸಾಕಷ್ಟು ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಜನರನ್ನ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಯಾವ ರೀತಿ ಆಗಿದೆ ಅಂತಂದರೆ ಎದುರಿಗಿರೋ ಜನರನ್ನ ಮಾತಾಡ್ಸೋದಕ್ಕಿಂತ ಪಕ್ಕದ ಮೇಲೆ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಫಾಲೋಯಿಂಗ್ಸು ಯಾವ್ದ್ಯಾವುದೋ ದೇಶದಲ್ಲಿರೋನೆಲ್ಲ ಮಾಡ್ಕೊಂಡಿರ್ತೀವಿ. ಸೊ ಒಂಥರ ವಿಡಂಬನೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮಧುಶ್ರೀ ಅಂತ. ನಮಸ್ತೆ ಮಧುಶ್ರೀ ಅವರು, ಹೇಗಿದ್ದೀರಾ? ಹಾ, ಆರಾಮಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾ ಮೇಡಮ್. ಓಕೆ, ಸೊ ಗುಡ್ ಈವ್ನಿಂಗ್ ಮೇಡಮ್. ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ಬಂದು ಸೋಷಿಯಲ್ ಮೀಡಿಯಾ. ನೀವು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಹಾ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸ್ಆಪ್ ಯೂಸ್ ಮಾಡ್ತೀವಿ ಮೇಡಮ್. ಎಲ್ಲ ಯೂಸ್ ಮಾಡ್ತೀರಾ? ನಿಮ್ಮ ನೆಚ್ಚಿನ ಸೋಷಿಯಲ್ ಮೀಡಿಯಾ ಯಾವುದು? ಆಲ್ಮೋಸ್ಟ್ ಮೇಡಮ್ ರೀಲ್ಸ್ ಅಂತ ಬಂದ್ರೆ ಇನ್ಸ್ಟಾ. ಓಕೆ. ಫ್ರೆಂಡ್ಸ್ ಅಂದ್ರೆ ವಾಟ್ಸಪ್. ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆಲ್ಲ ವಾಟ್ಸಪ್, ಹಾಗೆ ರೀಲ್ಸ್ಗಳನ್ನೆಲ್ಲ ಇನ್ಸ್ಟಾಲ್ ನೋಡ್ತೀರಾ? ಹಾ ಮೇಡಮ್, ಹೌದು. ಓಕೆ, ಸೂಪರ್. ಸೊ ಸ್ನ್ಯಾಪ್ಚಾಟ್ ಏನಾದ್ರು ಟ್ರೈ ಮಾಡಿದ್ರೆ ಯಾವಾಗಾದ್ರೂ? ಇಲ್ಲ ಮೇಡಮ್, ಇಲ್ಲ, ಅದೆಲ್ಲ ಏನು ಯೂಸ್ ಮಾಡಿಲ್ಲ. ಓಕೆ. ಸೊ ನಿಮ್ಮ ಪ್ರಕಾರ ಈ ಯೂತ್ ಜನರೇಷನ್ ಅಲ್ಲಿ ಎಷ್ಟೆಲ್ಲ ಅಡಿಕ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ, ನಿಮ್ಗೇನ್ ಅನ್ಸುತ್ತೆ? ತುಂಬಾನೇ ಅಡಿಕ್ಟ್ ಆಗಿದ್ದಾರೆ ಮೇಡಮ್. ನಮ್ಮ ಅನಿಸಿಕೆ ಅದು ಅಷ್ಟೊಂದು ಇನ್ವಾಲ್ವ್ ಆಗೋದು ಅಲ್ಲ ಅನ್ಸುತ್ತೆ ಮೇಡಮ್. ಈಗಿನ ಅಲ್ಲಿ ಟೈಮಿಂಗ್ಸ್ ತುಂಬಾನೇ
ಮುಖ್ಯ. ಹೌದು. ಅದೇ ಆ ರೀಲ್ಸ್ ಮಾಡೋ ಟೈಮಿಂಗ್ಸ್ ಎಲ್ಲ ಏನಾದ್ರು ಬೇರೆ ಮಾಡಿದ್ರೆ, ಬೇರೆ ಏನಾದ್ರು ಕೆಲ್ಸಗಳು ಮಾಡಿದ್ರೆ ಆಗೋಗತ್ತೆ. ಬಟ್ ಅದೇ ಸುಮ್ನೆ ಟೈಮ್ ವೇಸ್ಟ್ ಅಂತ ಸ್ವಲ್ಪ ಮೇಡಮ್, ಹಂಗೇನೆ. ಕೆಲವೊಬ್ರಿಗೆ ಅದೇ ಜೀವನ ಆಗಿರತ್ತೆ, ಬಟ್ ಅಂತವ್ರಿಗಲ್ಲ ಇದು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ. ಹೇಳಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಹಾ ಮೇಡಮ್, ಈ ಇದು ಎಂತ ನಮಸ್ತೆ ದಾವಣಗೆರೆ ನೋಡ್ತಾ ಇರೋರು ಎಲ್ರಿಗೂ ಗುಡ್ ಈವ್ನಿಂಗ್ ಅಂಡ್ ನಿಮ್ಗೂ ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ದಾವಣಗೆರೆ ನೋಡ್ತಾರೆ ಎಲ್ರಿಗೂ ಕೂಡ. ಸೊ ನಿಮ್ಮ ಕಡೆಯಿಂದ ಅಂದ್ರೆ ಮಧು ಅವರ ಕಡೆಯಿಂದ ಶುಭ ಸಂಜೆ. ಓಕೆನಾ? ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ಕೊಡ್ತೀರಾ ಮೇಡಮ್ ನೀವು. ಸಿಂಚನ ಅವರು ಕಾರ್ಯಕ್ರಮ ಮಾಡುವಾಗ ನಾವು ಡೈಲಿ ಕಾಲ್ ಮಾಡ್ತಾ ಇದ್ವಿ, ನಾವು ರೆಗ್ಯುಲರ್ ಕಾಲರ್. ಓಕೆ. ಹಾ ಮೇಡಮ್, ನೀವು ಕೂಡ ಅವರಂಗೆ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಮಗೂ ಕೂಡ ಹೇಗೆ ಸಪೋರ್ಟ್ ಮಾಡ್ತೀರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರ ಅನಿಸಿಕೆನ ಹಂಚ್ಕೊಂಡು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋರು ಕೂಡ ಸಾಕಷ್ಟು ಇರ್ತಾರೆ. ಸೊ ಅದನ್ನೇ ಒಂದು ಪ್ರೊಫೆಷನ್ ಆಗಿ ತಗೊಂಡಿರ್ತಾರೆ. ಸೊ ಅದರಲ್ಲೇ ಸಾಕಷ್ಟು ಸಂಪಾದನೆಯನ್ನ ಮಾಡ್ತಿರ್ತಾರೆ. ಸೊ ಅವರನ್ನ ಬಿಟ್ಟು ಏನೇನೆಲ್ಲ ಒಂದು ರೀಲ್ಸ್ಗಳನ್ನ ಮಾಡಿ ಕೇವಲ ನಮ್ಮ ಫಾಲೋವರ್ಸ್ಗೆಲ್ಲ ಹಾಕೊಳ್ತಾ ಇರ್ತೀವಿ. ಸೊ ಅದೆಲ್ಲ ಸ್ವಲ್ಪ ವೇಸ್ಟ್ ಅಂತ ಅನ್ಸುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ತುಂಬ ಒಳ್ಳೆ ಮಾತಂತ ಹೇಳ್ಬೋದು. ಸೊ ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡವರು ಸಾಕಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಒಂಥರ ಎಂತ ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ವ್ಯೂವರ್ಸ್ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಮಾರ್ಕೆಟಿಂಗ್ ಆಗಿರ್ಬೋದು, ಅದರಲ್ಲಿ ಕೂಡ ಸಾಕಷ್ಟು ಸಂಪಾದನೆ ಮಾಡುವಂಥ ರೀತಿಗಳಿರುತ್ತೆ. ಸೊ ಅದನ್ನ ಮಾಡ್ತಿರೋರಿಗೆಲ್ಲ ಬಿಟ್ಟು ಯಾರೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಸೊ ಅವರಿಗೆಲ್ಲ ತುಂಬಾ ಸೋಷಿಯಲ್ ಮೀಡಿಯಾ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾದ ಬಗ್ಗೆನೇ ಸಾಕಷ್ಟು ಮಾತಾಡಿದ್ವಿ. ಸೊ ಯಾರೆಲ್ಲ ಕಾಲರ್ಸ್ ಎಲ್ಲ ಕರೆ ಮಾಡಿದ್ರು ಅವರೆಲ್ಲ ಕೂಡ ಅವರ ಅನಿಸಿಕೆನ ಹಂಚ್ಕೊಂಡು, ಸೊ ಯಾವ ರೀತಿ ಸೋಷಿಯಲ್ ಮೀಡಿಯಾ ಡೇಂಜರಸ್ಸಾ ಅಥವಾ ಅದನ್ನ ಯೂಸ್ ಮಾಡಬೇಕಾ ಮಾಡಬಾರ್ದು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿನ ಇವತ್ತು ಹಂಚ್ಕೊಂಡ್ವಿ. ಸೊ ಈ ಕಾರ್ಯಕ್ರಮದ ಮರುಪ್ರಸಾರ ಬಂದ್ಬಿಟ್ಟು ನಾಳೆ ಬೆಳಗ್ಗೆ 10:00 ವಿವನ್ ಚಾನಲ್ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ಸೊ ಅಲ್ಲಿ ಕೂಡ ಹೋಗಿ ನೀವು ಎಲ್ಲ ವೀಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈಗ ನಂತರ ಅಂದರೆ ಈ ಕಾರ್ಯಕ್ರಮದ ನಂತರ ಸಿರಿಗೆಲೆ ನಡೀತಾ ಇರುವಂಥ ತರಳಬಾಳು ಹುಣ್ಣಿಮೆಯ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅದರ ನೇರ ಪ್ರಸಾರ ನಡೀತಾ ಇದೆ. ಅದನ್ನು ಕೂಡ ಖಂಡಿತವಾಗ್ಲೂ ವೀಕ್ಷಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಸೋಮವಾರ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.